ನಮ್ಮ ಪಕ್ಷ ಬಿಜೆಪಿ ಪಕ್ಷವನ್ನು ನಾನು ನಂಬಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲಿರುತ್ತೆ, ರಾಷ್ಟ್ರೀಯತೆ ಇದೆ, ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಆದರ್ಶ ಇದೆ. ಇವೆಲ್ಲ ಇರೋದ್ರಿಂದ ನಾನು ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ 2019ರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದೇ ವರ್ಷ ನನಗೆ MLA ಆಗಿದ್ರು. ಇನ್ನೂ 4 ವರ್ಷ ಇತ್ತು ಅವಧಿ ನಂದು, ಎರಡನೇ ಬಾರಿ. ಎಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮರಳು ಭೂಮಿ ಅನ್ನುವಂತಹ ವಾತಾವರಣ ಚಿಕ್ಕಬಳ್ಳಾಪುರ. ಅನೇಕರು ನನ್ನ ಜೊತೆಯಲ್ಲಿ 15-16 ಜನ, ಒಟ್ಟು 17 ಜನ ನಾವು ರಾಜೀನಾಮೆ ಮಾಡಿ ಈ ಪಕ್ಷಕ್ಕೆ ಬಂದ್ವಿ. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು. ಕೆಲವ್ರನ್ನ ಟಾರ್ಗೆಟ್ ಮಾಡಿ 23ರಲ್ಲಿ ನಮ್ಮದೇ ಪಕ್ಷದ ಮುಖಂಡರು ಇವತ್ತು ಪಕ್ಷ ಕಟ್ತೀನಿ ಅಂತ ಹೊರಟಿರೋರು 15-20 ಜನರನ್ನ ಟಾರ್ಗೆಟ್ ಮಾಡಿ ಯಾವ ರೀತಿ ಸೋಲಿಸುವಂಥ ಪ್ರಯತ್ನ ಮಾಡಿದ್ದೀರಿ. ಅವತ್ತು 19ರಲ್ಲಿ ಎಷ್ಟೆಲ್ಲ ಅಪಪ್ರಚಾರ ಆಯ್ತು ನಮ್ಮ ಮೇಲೆ. ನಾವೆಲ್ಲ ಕೂಡ ಮಾರಾಟ ಆಗಿದ್ದೀವಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೇ ಅಪಮಾನಗಳಾಗಿದ್ರು, ಎಷ್ಟೇ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು, ಆ ಭಗವಂತನ ಕೃಪೆ, ದೇವ್ರ ಕೃಪೆ ಇರೋದ್ರಿಂದ, ನನ್ನನ್ನು ನಂಬಿರ್ತಕ್ಕಂಥ ಮಹಾಜನತೆಯ ಅವರ ಆಶೀರ್ವಾದ ಇರೋದ್ರಿಂದ, ಮಾನ್ಯ ನರೇಂದ್ರ ಮೋದಿಜಿರವರ ಮತ್ತು ಮಾನ್ಯ ಅಮಿತ್ ಶಾರವರ, ಮಾನ್ಯ ನಡ್ಡಾರವರ, ಅದೇ ರೀತಿ ಮಾನ್ಯ BL ಸಂತೋಷ್ಜಿರವರ, ನಮ್ಮ ರಾಜ್ಯದ ಪ್ರಮುಖ ನಾಯಕರುಗಳು ಮಾನ್ಯ ಅಶೋಕ್ರವರು, ಮಾನ್ಯ ಬಸವರಾಜ ಬೊಮ್ಮಾಯಿರವರು, ಮಾನ್ಯ ಪ್ರಹ್ಲಾದ್ ಜೋಶಿರವರು, ಇವರೆಲ್ಲರ ಆಶೀರ್ವಾದ ಬೆಂಬಲ ಇದ್ದಿದ್ದರಿಂದ ಒಂದು ಸೋಲು, ಒಂದು ಆಘಾತ ಆದಮೇಲೆ ಕೂಡ 24ರಲ್ಲಿ ನನಗೆ ಚುನಾವಣೆಯಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ನನಗೆ ಬರಬೇಕಾಯ್ತು. 3 ಜಿಲ್ಲೆಯಲ್ಲಿ ಮರಳು ಭೂಮಿ ಅನ್ನೋ ಕಡೆ ನಾನಿವತ್ತು ತಳಹಂತದಿಂದ ಕಳೆದ 5 ವರ್ಷದಲ್ಲಿ ನನ್ನ ತನು, ಧನ, ಮನ ಎಲ್ಲವನ್ನು ಅರ್ಪಣೆ ಮಾಡಿ ಅನೇಕ ಮಾಜಿ ಶಾಸಕರುಗಳನ್ನು ಈ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಅನೇಕರನ್ನು ಕರ್ಕೊಂಡು ಬಂದು ಪಕ್ಷವನ್ನು ತಳಹಂತದಿಂದ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಇವತ್ತು ಸಂಘಟನೆಯ ಪರ್ವ ಅಂದರೆ ಸಂಘಟಿತವಾಗಿರ್ತಕ್ಕಂಥ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲಾ ಅಧ್ಯಕ್ಷರುಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಯಾವುದೇ ಚುನಾವಣೆ, ಪಕ್ಷದ ಚುನಾವಣೆಗಳಾಗುವಂಥ ಸಂದರ್ಭದಲ್ಲಿ ಅದು ಸಂವಿಧಾನ ಪೂರ್ವಕವಾಗಿ ಆಗಬೇಕಾಗ್ತದೆ, ಸಂವಿಧಾನಬದ್ಧವಾಗಿ ಆಗಬೇಕಾಗ್ತದೆ, ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಮನ್ನಣೆ ಕೊಡಬೇಕಾಗ್ತದೆ. ಯಾವುದೇ ಚುನಾವಣೆ ಮಾಡಲಿಲ್ಲ. ಈಗ ಇವತ್ತು 1 ಗಂಟೆಗೆ ನನ್ನ ಸ್ವಂತ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ನಡೆಯುತ್ತೆ. ಏಕಚಕ್ರಾಧಿಪತ್ಯ ಇದ್ದಂಗೆ. ಪಕ್ಷ ಅಂತಂದ್ರೆ 4 ಜನ ಸೇರಿ ಕಟ್ಟದ ಪಕ್ಷ. ಇವತ್ತು ನಂದೇ ನಡೆಯುತ್ತೆ ಅಂತೇಳಿ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂಥವ್ರು ಮಾತ್ರ ಎಸ್ ಬಾಸ್ ಅನ್ನೋರು ಬೇಕು, ಜಿ ಹುಜೂರ್ ಅನ್ನೋರು ಬೇಕು. ಅಂಥವ್ರನ್ನ ನೀವು ಅಧ್ಯಕ್ಷರುಗಳು ನೇಮಕ ಮಾಡ್ಕೊಳ್ಳೋದು, ನಿಮಗೆ ಬೇಕಾದಂಥ ರಾಜ್ಯದ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು, ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು, ಉಪಾಧ್ಯಕ್ಷರುಗಳು ನೇಮಕ ಮಾಡೋದು, ಇದು ನಾನು ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ಮುಖ್ಯಸ್ಥರಿಗೆ ಹಲವು ಬಾರಿ ನಾನು ಈಗಾಗಲೇ ಯಾಕೆಂದರೆ ಯಾವಾಗಲೂ ನೀವು ಗಮನಿಸಿರ್ಬೋದು, ಎಷ್ಟೇ ನೋವಾಗಿದ್ರು ನಾನೆಂದೂ ಕೂಡ ಮಾಧ್ಯಮದ ಮುಂದೆ ಬಂದು ಪಕ್ಷದ ವಿಚಾರಗಳನ್ನು ನಾನು ಹಂಚ್ಕೊಂಡಿಲ್ಲ. ಹಂಚ್ಕೊಳ್ಳೋ ಅಂಥ ಮನಸ್ಥಿತಿ ಕೂಡ ನಂದಲ್ಲ. ಆ ದಾರಿಯನ್ನು ನಾನು ಯಾವತ್ತೂ ಕೂಡ ಆಯ್ಕೆ ಮಾಡ್ಕೊಳ್ಳಲ್ಲ. ಆದರೆ ಇವತ್ತು ಯಾವ ವ್ಯಕ್ತಿಯನ್ನು, ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂಥ ವ್ಯಕ್ತಿಯನ್ನು
ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದ್ದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರರವರು, ಇವರು ಧೋರಣೆ ಭಾಳಷ್ಟು ಮುಖಂಡರುಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ. ಇವರು ಖಂಡಿತವಾಗಿಯೂ ಕೂಡ ಇವರು ಇದೇ ದಾರಿಯಲ್ಲಿ, ನಮ್ಮ ಕೇಂದ್ರದ ನಾಯಕರು ಇವರಿಗೆ ಏನು ಸ್ವಾತಂತ್ರ್ಯ ಕೊಟ್ಟಿಲ್ಲ, ಆದರೆ ಯಾರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಗುಣ ಇವರಲ್ಲಿಲ್ಲ. ಇವರು ಈಗಾಗಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿಗೆ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ. ಇವರ ಕಾರ್ಯವೈಖರಿ, ಇವರ ಒಂದು ಅಹಂಕಾರ, ಇವರ ಒಂದು ದರ್ಪ ಇರ್ಬೋದು. ಅವ್ರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಒಬ್ಬ ರಾಜಕಾರಣಿ, ಒಬ್ಬ ರಾಜ್ಯಾಧ್ಯಕ್ಷ, ಇವತ್ತು ನಾನು MP ಆಗಿದ್ದೆ. 8 ಕ್ಷೇತ್ರಗಳು ಬರಪೀಡಿತ, ಒಂದು ಇವತ್ತು ಯಾವ ರೀತಿ ಬರಪೀಡಿತ ಇದೆ ಆ ರೀತಿಯಲ್ಲಿ BJPಗೆ ಬರ ಅಲ್ಲಿ. ಅಂಥ ಕಡೆ ನಾನು ಕಾಂಗ್ರೆಸ್ ಸರ್ಕಾರ ಇರುವಂಥ ಕಾಲದಲ್ಲಿ, ಪ್ರತಿಕೂಲ ಹವಾಮಾನ ಇದ್ದಂಥ, ರಾಜಕೀಯ ಹವಾಮಾನ ಇದ್ದಂಥ ಕಾಲದಲ್ಲಿ ನಾನು ಇಷ್ಟು ಮತಗಳಲ್ಲಿ ಗೆದ್ದಿದ್ದೇನೆ. ಇವರೆಲ್ಲ ಹಿಂಬಾಲಕರು ಸೋಲಿಸಬೇಕು ಡಾಕ್ಟರ್ನ ಅಂತೇಳಿ ಟಿಕೆಟಿಂದ ಹಿಡಿದು ಚುನಾವಣೆಯಲ್ಲಿ ಏನೇ ಮಾಡಿ ಸೋಲಿಸಬೇಕು ಅಂತ ಸಿಟ್ಟಿಂಗ್ MLAs ಇವರ ಹಿಂಬಾಲಕರು. ಅವ್ರು ತಗೊಂಡಿರೋದಕ್ಕಿಂತ ಜಾಸ್ತಿ ತಗೊಂಡೆ, ಅದು ಬೇರೆ ವಿಚಾರ. ಅದು ನಮ್ಮ ರಾಜಕೀಯ ಒಂದು ನಮ್ಮ ಅನುಭವ, ನಮ್ಮ ಮೇಲೆ ಪ್ರೀತಿ ಇಟ್ಟಿರ್ತಕ್ಕಂಥ ನಮ್ಮ ಜನತೆ, ಭಗವಂತನ ಆಶೀರ್ವಾದ, ಇದರಿಂದ ಅದೇ. ಹಾಗಾಗಿ ಇವತ್ತು ಸೌಜನ್ಯಕ್ಕೆ ಕೂಡ ಅವ್ರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇಲ್ಲಿವರೆಗೂ. ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ 10 ದಿವಸದಲ್ಲಿ. ಫೋನ್ ರೆಸ್ಪಾಂಡ್ ಮಾಡಲ್ಲ, ಮೆಸೇಜಿಗೆ ಉತ್ತರ ಕೊಡಲ್ಲ. 2 ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದರು, ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದರು. 2-3 ದಿನ ಆದಮೇಲೆ ಸಿಗ್ತೀನಿ. ಮಾನ್ಯ ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದರೆ ತಕ್ಷಣ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. RSS ಸಂಘಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಕೇಳಿದರೆ ಪಾಪ ಕೊಡ್ತಾರೆ. ಎಂಥ ಹಿರಿಯ ಮುಖಂಡರುಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಕೇಳ್ತಾರೆ, ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ. ಇಲ್ಲಿ ಸಮಾಲೋಚನೆನೇ ಇಲ್ಲ. ಮೊನಾರ್ಕ ನೀವು, ಏಕಚಕ್ರಾಧಿಪತ್ಯನ? ನಿಮ್ಮ ಆಸ್ತಿನ ಇದು BJP? ನಿಮ್ಮ ಸ್ವಂತ ಆಸ್ತಿನ? ಬನ್ನಿ ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ಗ್ರಾಮಾಂತರದಲ್ಲಿ 1 ಸೀಟ್ ಗೆಲ್ಲಿ ನೋಡೋಣ. ಚಾಲೆಂಜ್ ಮಾಡ್ತೀನಿ, 1 ಸೀಟ್ ಗೆಲ್ಲಿ ನೀವು ನೋಡೋಣ. ನಿಮ್ಮ ನಾಯಕತ್ವದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಿದೆಯಾ ನಿಮಗೆ? 5 ವರ್ಷದಿಂದ ನಾವು ನಮ್ಮನ್ನು ನೀವು ತುಳಿಲಿಕ್ಕೆ ಕೊಟ್ಟಿದ್ದೀರಾ, ನಮ್ಮನ್ನು ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಾ. ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ, ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಆ ಎಲೆಕ್ಷನ್ನಲ್ಲೇ ನನ್ನ ವಿರುದ್ಧ ಮಾಡಿದರು, 23ರಲ್ಲೂ ವಿರುದ್ಧ ಮಾಡಿದರು. ಅಂಥವ್ರಿಗೆ ನೀವು ಅಧ್ಯಕ್ಷರಿಗಿರಿ ಕೊಡ್ತೀರಿ. ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ ಕಾರಜೋಳರು, ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಒಡೆಯಕ್ಕೆ ಹೋಗಿದ್ದಾರೆ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡ್ತೀರಿ. ಯಾವ ಸೀನಿಯರ್ ಲೀಡರ್ಸ್ನೂ ಕೂಡ ನಿಮಗೆ ಬೇಕಿಲ್ಲ. ಎಲ್ಲರನ್ನೂ ಕೂಡ ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಿ. ಯಾವ ಜಿಲ್ಲೆಯಲ್ಲಿ ಕೂಡ, ಚಿಕ್ಕಮಗಳೂರು CT ರವಿ ಅವ್ರನ್ನ ತಗೊಳ್ಳಿ, ಮಾನ್ಯ ಬಸವರಾಜ ಬೊಮ್ಮಾಯಿರವ್ರನ್ನ ತಗೊಳ್ಳಿ, ಯತ್ನಾಳ್ ಅವ್ರನ್ನ ತಗೊಳ್ಳಿ, ಯಾರನ್ನು, ರಮೇಶ್ ಅವರು, ರಮೇಶ್ ಅವ್ರು ನಿಮಗೆ ಭಾಳ ಚೆನ್ನಾಗಿದ್ರು, ರಮೇಶ್ ಅವ್ರನ್ನ ಹಾಕಿ ಮುಗಿಸ್ಬಿಟ್ರು, ಸಮಾಧಿ ಮಾಡಿದ್ದೀರಿ. ಇವತ್ತು ಯಾವ ಮುಖಂಡರನ್ನ ಬಿಡ್ತಾ ಇದ್ದೀರಿ ನೀವು? ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ? ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಇನ್ನು ಯುದ್ಧ. ನಾನು ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ. ಇದರ ಹೊರತಾಗಿಯೂ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ. ನಮ್ಮ ಮುಖಂಡರುಗಳಿಗೆ, ನನ್ನ ಸಹಚರರಿಗೆ ನಾನೇನು ಉತ್ತರ ಕೊಡಬೇಕು? ಇವರೊಬ್ಬ MP ಆಗಿ ಒಂದು ಜಿಲ್ಲಾಧ್ಯಕ್ಷರು ಮಾಡ್ಸೋಕ್ಕಾಗಲ್ಲ ಅಂದರೆ ನಾವು ಹೇಗೆ ರಾಜಕಾರಣ ಮಾಡಬೇಕು? ನನ್ನನ್ನು ನಂಬಿ ಯಾರು ಬರ್ತಾರೆ BJPಗೆ ನಾಳೆ ದಿವಸ? ನೀವು ಯಾರ್ಯಾರು ನಂಬ್ಕೊಂಡು ಏನೇನು ಮಾಡ್ತಾ ಇದ್ರಿ ಗೊತ್ತಿದೆ ನನಗೆ. ಇವರೆಲ್ಲ ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ 4 ರೂಪಾಯಿ ದುಡ್ಡು ತಂದು ಕೊಡ್ಬೋದು ಅಷ್ಟೇ. ರಾಜಕಾರಣ ಮಾಡೋಕ್ಕಾಗಲ್ಲ ಇವ್ರ ಕಡೆಯಿಂದ. ಇವ್ರ ಕೈಯಿಂದ ಯಾವತ್ತೂ ಒಂದು MLA ಸೀಟ್ ಗೆಲ್ಲಕ್ಕಾಗಲ್ಲ. ತಮ್ಮದ ನಾಯಕತ್ವದಲ್ಲಿ MP ಎಲೆಕ್ಷನ್ ಏನಾಯಿತು? ಉತ್ತರ ಕರ್ನಾಟಕ ಎನ್ಮಾಸಾಗಿ ನಿಮ್ಮನ್ನು ಫಾಲೋ ಮಾಡ್ತಾರೆ ಅಂತ ನೀವು ಹೇಳ್ಕೊಳ್ತೀರಲ್ಲ, ಏನಾಯಿತು? ಬೀದರಲ್ಲಿ, ಕಲಬುರಗಿಯಲ್ಲಿ ಏನಾಯಿತು? ಬೆಳಗಾಮಲ್ಲಿ ಏನಾಯಿತು? ನಾವು ಗೆದ್ದಿರೋದಿಲ್ಲಿ. ಎಲ್ಲಿ ಕಾಂಗ್ರೆಸ್ ಭಾಳ ಪ್ರಬಲವಾಗಿದ್ದಂಥ
ಜಾಗದಲ್ಲಿ ಅಹಿಂದಲ್ಲಿ ನಾವು ಗೆದ್ದಿದ್ದೀವಿ. ಬೀಜ ಇನ್ನೂ ಅನೇಕ ವಿಷಯಗಳಿದ್ದಾವೆ. ನಾನಂತೂ ನಮ್ಮ ಕೇಂದ್ರ ನಾಯಕರಿಗೆ ನಾನು ಮೂಲಕ ಹೇಳ್ತಾ ಇದ್ದೀನಿ, ಅಗರ್ವಾಲ್ ಅವ್ರಿಗೆ ಹೇಳಿದ್ದೇನೆ, ನಮ್ಮ ರಾಜ್ಯದ ಉಸ್ತುವಾರಿಗಳು ಏನು ಕೊಡುಗೆ ಅವ್ರದ್ದು ಇವಾಗ ಮಾಡಿರೋರು. ಶಿಡ್ಲಘಟ್ಟದಲ್ಲಿ ಮೊನ್ನೆ ಬಂದಿರುವಂಥ ವ್ಯಕ್ತಿ ಪಾಪ 50,000 ಮೆಂಬರ್ಶಿಪ್ ಮಾಡಿಸಿದ್ದಾರೆ. ನಮ್ಮಲ್ಲಿ 58,000 ಮೆಂಬರ್ಶಿಪ್ ಆಗಿದೆ. ಯಾರು ಪಕ್ಷಕ್ಕೆ ಅಹರ್ನಿಶಿ ದುಡ್ದಿದ್ದಾರೆ ಅಂಥವ್ರನ್ನ ಕೈ ಬಿಡ್ತೀರಿ? ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂಥವ್ರನ್ನ ಅಧ್ಯಕ್ಷರು ಮಾಡ್ತೀರಿ. ಯಾಕೆ ಸಮಾಲೋಚನೆ ಮಾಡಲಿಲ್ಲ? ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ. ಕೋರ್ ಕಮಿಟಿಯಲ್ಲಿ ಯಾಕೆ ಚಿಕ್ಕಬಳ್ಳಾಪುರ ವಿಷಯ ಇಟ್ಟಿಲ್ಲ ನೀವು? 13 ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನೀವು ಅಲ್ಲಿ. ಯಾಕೆ ಅಂದರೆ ಅಲ್ಲೇನು ಹೇಳಿದಿರಿ, ಇನ್ನೂ ಕೂಡ ಚರ್ಚೆನೇ ಆಗಿಲ್ಲ ಅಂತ ಸುಳ್ಳು ಹೇಳಿದಿರಿ. ಇವತ್ತು ನೋಡಿದ್ರೆ ಏಕಾಏಕಿ ಪ್ರಕಟಿಸ್ತೀರಿ. ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ, ನಾನು ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು. ಅವ್ರನ್ನ ಭೇಟಿ ಮಾಡ್ತೇನೆ. ಇಲ್ಲಿನ ವಾಸ್ತವತೆಗಳನ್ನು ಎಲ್ಲ ಕೂಡ ಬಿಚ್ಚಿಡ್ತೇನೆ. ಕಳೆದ 5 ವರ್ಷಗಳಲ್ಲಿ ನಾನು ಗಮನಿಸಿರುವಂಥದ್ದು, ಇವರ ವ್ಯವಹಾರಗಳು, ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ, ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ, ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಭವಿಷ್ಯ ಇಲ್ಲ. ಇನ್ನು ಇಂಥವರನ್ನು ನೀವು ಮತ್ತೆ ನೆಚ್ಕೊಂಡ್ರೆ, ಮಾನ್ಯ ಯಡಿಯೂರಪ್ಪನವರೇ ಬೇರೆ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅವ್ರ ವ್ಯಕ್ತಿತ್ವನೇ ಬೇರೆ. ಇವ್ರಿಗೂ ಅವ್ರಿಗೆ ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಗ ಆಗಿರ್ಬೋದಷ್ಟೇ, ಅವರ ಒಂದು ಆದರ್ಶ ಬೇರೆ, ಅವರ ಒಂದು ವ್ಯಕ್ತಿತ್ವ ಬೇರೆ. ವಿರೋಧದಲ್ಲಿದ್ದರು ಅಂಥವ್ರನ್ನ ಮಾತಾಡಿ ಅವ್ರ ಜೊತೆಗೆ ಇಟ್ಕೊಳ್ತಾ ಇದ್ರು. ನಿಮಗೆ ಯಾವ ಒಂದು ಗುಣನೂ ಬರಲಿಲ್ಲ. ನಿಮ್ಮದು ಹಠ, ದ್ವೇಷದ ರಾಜಕಾರಣ. ನಿಮ್ಮ ತಂದೆಯವ್ರ ಜೊತೆಗೂ ನಾವು ಇದೇ ರೀತಿ ಕೆಲಸ ಮಾಡಿದ್ವಿ. ಕೇವಲ ನಾವು ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮೇಲೆ ದ್ವೇಷ. ಅವತ್ತು ನಿಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಎಸ್ಸಲಿ ಬಂದ್ರಿ, ಏನೇನು ಭರವಸೆ ಕೊಟ್ರಿ ನನಗೆ, ನಡ್ಕೊಂಡಿದ್ದೀರಾ ನೀವು? ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ, ನಡ್ಕೊಂಡಿದ್ದೀರಾ ನೀವು ಏನಾದರೂ ಒಂದು ವಿಚಾರದಲ್ಲಿ? ಹಾಗಾಗಿ ಭಾಳಷ್ಟು ನೋವನ್ನು ಪಟ್ಟಿದ್ದೀವಿ. ಆದರೆ ನಾವು ನಂಬಿರ್ತಕ್ಕಂಥ ಪಕ್ಷ, ರಾಷ್ಟ್ರೀಯ ನಾಯಕರುಗಳು, ಅವರಿಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಇವರು ಇದೇ ರೀತಿ ನಮ್ಮನ್ನು ರಾಜಕೀಯವಾಗಿ ಸಮಾಧಿ ಮಾಡೋಕ್ಕೆ ಹೊರಟಿದ್ರೆ, ನಾವು ಕೂಡ ರಾಜಕೀಯದ ನಮ್ಮ ಅಳಿವು ಉಳಿನ ಪ್ರಶ್ನೆ ಆಗ್ತದೆ. ನಾವು ಮುಂದೆ ಏನು ತೀರ್ಮಾನ ತಗೋಬೇಕಾಗ್ತದೆ. ಆ ಮಟ್ಟಕ್ಕೆ ತಂದು ನನ್ನನ್ನು ಬಿಟ್ಟಿದ್ದಾರೆ. ಇದು ಹೇಳಬಾರ್ದು ನಾನು. ಇದೇ ನಮ್ಮ ಮನೆಯಲ್ಲಿ ಈಗಿನ ಮುಖ್ಯಮಂತ್ರಿಗಳು, ಅಂದು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ನನಗೆ ಅತ್ಯಂತ ಆಪ್ತರು. ನೋಡಯ್ಯ, ನೀನು ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ, ಮಧ್ಯದ ನೀರಲ್ಲಿ ಬಿಡ್ತಾರೆ. ನನ್ನ ಭಾಳ ಜನರು ನನಗೆ ಅವ್ರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ನಿನಗೆ ಹೇಳ್ತಾ ಇದ್ದೀನಿ, ಹೋಗ್ಬೇಡ ಅಂತ ಹೇಳಿದ್ರು. ಭಾಳಷ್ಟು ಹೇಳಿದ್ರು. ನಾವು ನಂಬಿ ಇವರನ್ನು ಹೋಗಿದ್ದಕ್ಕೆ ಇವತ್ತು ಈ ರೀತಿಯ ಪರಿಸ್ಥಿತಿ ನನಗೆ ತಂದಿದ್ದಾರೆ. ಬಟ್ ನಮ್ಮದೇ ಆದಂಥ ಶಕ್ತಿ ಇದೆ, ರಾಜಕೀಯ ಶಕ್ತಿ ಇದೆ, ಜನ ನಮ್ಮ ಜೊತೆ ಇದ್ದಾರೆ. ಏನು ಮಾಡಬೇಕು ಅಂತಲೂ ಗೊತ್ತಿದೆ ನನಗೆ. ದೆಹಲಿಗೆ ಇಷ್ಟರಲ್ಲೇ ಭೇಟಿ ಕೊಡ್ತೀನಿ, ಎಲ್ಲ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳನ್ನ ಮಾತಾಡ್ತೀನಿ. ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ಆಗಿದೆ. ಪಾಪ ಕೆಲವ್ರಿಗೆ ಯಾಕೋ ಧೈರ್ಯವಾಗಿ ಮುಂದೆ ಬರೋಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಬಿಟ್ಟರೆ ಯಾವ ರೀತಿ ಲಾವ ಎಲ್ಲ ಒಳಗಡೆ ಇದೆ, ಯಾವಾಗ ಅದು ಸ್ಫೋಟ ಆಗ್ತದೆ ಗೊತ್ತಿಲ್ಲ. ಒಬ್ಬ ನಾಯಕರನ್ನ, ಒಳ್ಳೆಯ ನಾಯಕರನ್ನ, ಅಂದರೆ ಜನರ ಜೊತೆ ಇದ್ದಂಥ ನಾಯಕರನ್ನ ಒಬ್ಬರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥ ಪರಿಸ್ಥಿತಿ ಇಲ್ಲ ಇವತ್ತು. ಎಸ್ ಬಾಸ್ ಅನ್ಬೇಕಷ್ಟೇ, ನೀವೇನು ಮಾಡ್ತೀರೋ ಅದು ರೈಟ್. ಆ ರೀತಿಯ ಒಂದು ಮನೋಸ್ಥಿತಿಯಲ್ಲಿ ಇವರು ಮುಂದುವರಿಸಿದರೆ ಖಂಡಿತವಾಗಿಯೂ ಕೂಡ ಎಷ್ಟೋ ಜನರು ಕಟ್ಟಿ ಬೆಳೆಸಿರ್ತಕ್ಕಂಥ ಪಕ್ಷನ ಅವನತಿಗೆ ತರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವರ ಧೋರಣೆಗೆ ನನ್ನ ಧಿಕ್ಕಾರ, ಇವರ ಅಹಂಕಾರಕ್ಕೆ ಧಿಕ್ಕಾರ, ಇವರ ಮನೋಸ್ಥಿತಿಗೆ ನನ್ನ ಧಿಕ್ಕಾರ ಇದೆ. ಇವರನ್ನು ನಾನು ಆಗ್ರಹಪೂರ್ವಕವಾಗಿ ಕೇಂದ್ರ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡ್ತೇನೆ. ಇವರು ಧೋರಣೆಯನ್ನಾದರೂ ಬದಲಾಯಿಸಿ, ಸರಿಪಡಿಸಿ,
ಇಲ್ಲ ಇವರನ್ನೇ ಬದಲಾಯಿಸಿ ಅಂತೇಳಿ ನಾನು ನನ್ನ ಆಗ್ರಹಪೂರ್ವಕವಾದಂಥ ಮನವಿಯನ್ನು ತಮ್ಮ ಮೂಲಕ ಮಾಡುವಂಥ ಪರಿಸ್ಥಿತಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ನಮ್ಮ ನಾಯಕರುಗಳಲ್ಲಿ ನಾನು ಕೇಳಿ ಮಾನ್ಯ ಪ್ರಧಾನಿಗಳಲ್ಲಿ, ಮಾನ್ಯ ಅಮಿತ್ ಶಾ ಅವರಲ್ಲಿ, ಮಾನ್ಯ ನಡ್ಡಾ ಅವರಲ್ಲಿ ನಾನು ಅಪಾಯಿಂಟ್ಮೆಂಟ್ ಕೇಳ್ತೀನಿ. ಸದನ ಪ್ರಾರಂಭ ಇದೆ. ಅನೇಕ ನಮ್ಮ ಎಂ ಪಿಗಳು ಈಗಾಗಲೇ ಅವರ ಭಾವನೆಗಳನ್ನು ಕೂಡ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ. ಬಹುಶಃ ನಾವೆಲ್ಲ ಹೋಗಿ ಇವತ್ತು ಬಹಿರಂಗ ಪತ್ರ ಕೂಡ ಹೋಗ್ತಾ ಇದೆ, ಅನೇಕರು ಕಳಿಸ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಒಂದು ಇತಿಶ್ರೀ ಆಡಬೇಕು ಅಂತೇಳಿ ನಾವೆಲ್ಲ ಕೂಡ ಮನವಿಯನ್ನು ಮಾಡ್ತೇವೆ. ಇಷ್ಟು ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಇವತ್ತು ತಮ್ಮನ್ನು ಆಹ್ವಾನ ಮಾಡಿದ್ದೆ. ಬಂದಿರೋದಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಕೂಡ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನನಗೆ ಬಣದಲ್ಲಿ ಇವೆಲ್ಲ ನನಗೆ ಅನೇಕ ಕಡೆ ಅನೇಕ ಬಾರಿ ಆಹ್ವಾನ ಇತ್ತು, ನಾನೆಲ್ಲೂ ಕೂಡ ಹೋಗಿಲ್ಲ. ಹಾಗೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರೋದು ಸರಿಯಲ್ಲ ಅಂತ ಹೇಳೋದಿಲ್ಲ. ನಾನು ಮಾಧ್ಯಮದ ಎಲ್ಲ ಸ್ನೇಹಿತರೆ, ನಾನು ನಿನ್ನೆ ನನ್ನ ಮಗಳ ಮದುವೆ ಒಂದು ಕಾರ್ಯಕ್ರಮದಲ್ಲಿದ್ದೆ. ಸಂಜೆ ಮತ್ತು ಬೆಳಗ್ಗೆ ನಾನು ಮಾಧ್ಯಮಗಳಲ್ಲಿ ನೋಡಿದಾಗ ಸನ್ಮಾನ್ಯ ಗೌರವಾನ್ವಿತ ನನ್ನ ಕ್ಷೇತ್ರದ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು, ಮಾಜಿ ಸಚಿವರಾದಂಥ ಸುಧಾಕರ್ ಅವರು ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವ್ರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಿರ್ತಕ್ಕಂಥ ನಾನು ನೋಡಿದ್ದೀನಿ. ಅವ್ರು ಮಾತಾಡಿರ್ತಕ್ಕಂಥದ್ದು ನನಗೆ ಒಬ್ಬ ಶಾಸಕನಾಗಿ ಮತ್ತು ನಮ್ಮ ಬಿಜೆಪಿಯ ಕಾರ್ಯಕರ್ತರಿಗೆ ಅಷ್ಟೊಂದು ಹಿಡಿಸಲಿಲ್ಲ. ಏನಾದರೂ ಇತ್ತು ಅಂತಂದ್ರೆ ಅವರಲ್ಲಿ ರಾಜ್ಯಾಧ್ಯಕ್ಷರ ಜೊತೆಲಿ ಮಾತಾಡ್ಬೋದಾಗಿತ್ತು. ಆದರೆ ದುರಾಂಕಾರಿ, ಸರ್ವಾಧಿಕಾರಿ ಈ ಪದಗಳನ್ನು ಬಳಸಿದ್ದಾರೆ. ಮತ್ತು ಪರೋಕ್ಷವಾಗಿ ನನ್ನ ಕ್ಷೇತ್ರದ ಬಗ್ಗೆ ಕೂಡ ಅವ್ರು ಮಾತಾಡಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಏನೇನು ದಡ್ಡ ಅಲ್ಲ ನಾನು. ನನ್ನ ಕ್ಷೇತ್ರ ಬಗ್ಗೆ, ನನ್ನ ಬಗ್ಗೆ ಕೂಡ ಪರೋಕ್ಷವಾಗಿ ಮಾತಾಡಿದ ಮೇಲೆ ನಾನು ಮಾತಾಡೋದಂಥ ಪರಿಸ್ಥಿತಿ. ನಾನು ಯಾವತ್ತೂ ಕೂಡ ಮಾಧ್ಯಮದ ಮುಖಾಂತರ ಪಕ್ಷದ ವಿಚಾರ ನಾನು ಯಾವತ್ತೂ ಎಲ್ಲೂ ಮಾತಾಡ್ದನಲ್ಲ. ನಮ್ಮ ಕಾರ್ಯಕರ್ತರು ಕ್ಷಮಿಸಬೇಕು, ಅನಿವಾರ್ಯವಾಗಿ ನಾನು ಮಾಧ್ಯಮದ ಮುಖಾಂತರನೇ ಹೇಳಬೇಕಾಗ್ತದೆ. ಸನ್ಮಾನ್ಯ ಸುಧಾಕರ್ ಅವರು ನನ್ನಿಂದ ಸರ್ಕಾರ ರಚನೆ ಆಯಿತು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನೇನು ಅಲ್ಲಗಳೆಯಕ್ಕೆ ಹೋಗೋದಿಲ್ಲ. ಅದಕ್ಕೆ ಮೊದಲೇನೆ ಬಹಳಷ್ಟು ಜನ ಬೇರೆ ಬೇರೆ ಪಕ್ಷದಿಂದ ನಮ್ಮ ಮುಖಂಡರು MLA ಕೂಡ ಬಂದಿದ್ರು. ಕೊನೆಯದಾಗಿ ಬಂದಂಥವ್ರು ಸುಧಾಕರ್ ಅವರು. ಕೊನೆ MLA ಮೆಜಾರಿಟಿ ಆಯಿತು ಅಂತ ಹೇಳಿದಾಗ ಬಂದಂಥವ್ರು ಸುಧಾಕರ್. ಅವ್ರ ಮೇಲೆ ಅಲ್ಲೇ ಆದಾಗ, ವಿಧಾನಸೌಧದಲ್ಲಿ ಅಲ್ಲೇ ಆದಾಗ, ಕಾಂಗ್ರೆಸ್ ಆಗಿ ಇನ್ನೂ ಕಾಂಗ್ರೆಸ್ ಅಲ್ಲೇ ಇದ್ರು, ಅಲ್ಲೇ ಆದಾಗ ಕೆಳಗಡೆ ನಾನೇ ಇದ್ದೆ. ಫಸ್ಟ್ ಓಡೋಗಿ ಅವ್ನ ರಕ್ಷಣೆಗೆ ನಿಂತ್ಕೊಂಡು ನಾನೇನೆ 3ನೇ ಮಾಡಿಯಲ್ಲಿ ಬಾಗಿಲು ಹೊಡೆದು ನಾನು ಗಲಾಟೆ ಮಾಡಿ ಅಲ್ಲಿ ಕೇಳಿದ್ರು ನಿಮ್ಗೇನ್ರಿ ಸಂಬಂಧ ಐತೆ ಅಂತ ಹೇಳಿದೆ. ಲೋಕಸಭಾ ಕ್ಷೇತ್ರದ MLA ಶಾಸಕರು ಇರ್ಬೋದು, ಬಟ್ ಶಾಸಕರ ಮೇಲೆ ಹೆಂಗ್ ಅಲ್ಲೇ ಮಾಡ್ತೀರಿ ಅಂತ ಹೇಳಿ ಸಮರ್ಥನೆ ಮಾಡಿ ಅವ್ರನ್ನ ಅಲ್ಲಿಂದ ಮನೆ ಕರ್ಕೊಂಡ್ಬಂದು ಮನೇಲಿ ಬಿಟ್ಟೋದು ಅಂತ ನಾನು ಅವತ್ತು ಕಾಂಗ್ರೆಸ್ ಅಂತ ನಾನು ನೋಡ್ದನಲ್ಲ. ಆದ್ರೆ ಇವತ್ತು ಒಬ್ಬ ಸಚಿವರಾಗಿದ್ದು ಕೋವಿಡ್ ಅಲ್ಲಿ ಬಹಳ ಅತ್ಯಂತ ಉತ್ತಮವಾದಂತ ಕೆಲಸಗಳನ್ನು ಮಾಡವ್ರೆ. ಎಲ್ಲ ಮಾಧ್ಯಮದಲ್ಲೆಲ್ಲ ಕೂಡ ನಾವು ನೋಡಿದ್ದೀವಿ. ವಿರೋಧ ಪಕ್ಷದವರು ಮಾತಾಡವ್ರೆ, ನಮ್ಮ ಯತ್ನಾಳ್ ಅವರು ಕೂಡ ಅವ್ರ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನು ಕೂಡ ಆಡವ್ರೆ. ಕೋವಿಡ್ ಅಲ್ಲಿ ನಾವು ಕೂಡ ನೋಡಿದ್ದೀವಿ. ಅತ್ಯಂತ ಸಮರ್ಥವಾಗಿ ಕೋವಿಡ್ ಇವ್ರು ನೋಡಿದ ತಕ್ಷಣ ಕೋವಿಡ್ ನಮ್ಮ ಕರ್ನಾಟಕದಿಂದ ಮಾಯ ಆಗಿರ್ತಕ್ಕಂಥದ್ದು. ಇಂಥ ಸಚಿವರು ಎರಡೆರಡು ಪೋರ್ಟ್ಫೋಲಿಯೋ ಬೇರೆ ಕೊಟ್ಟಿದ್ರು ನಮಗೆ. ಯಡಿಯೂರಪ್ಪ ಅವರು, ನಮ್ಮ ಬಸವರಾಜ ಬೊಮ್ಮಾಯಿ ಅವರೆಲ್ಲ ಕೂಡ ಕೊಟ್ಟಿದ್ರು. ಸಮರ್ಥ ಒಬ್ಬ ಸಚಿವರು ಅಂತೇಳಿ. ಸಮರ್ಥ ಸಚಿವರಾಗಿದ್ದು ಸಾಕಷ್ಟು ಅನುದಾನವನ್ನ ನಿಮ್ಮ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಹಾಕಿದ್ರು ಕೂಡ ನೀವು ಯಾಕೆ ಸೋತ್ರಿ ಚುನಾವಣೆಯಲ್ಲಿ? ಇವತ್ತು ರಾಜ್ಯಾಧ್ಯಕ್ಷರ ಬಗ್ಗೆ ನಾನೇನು ಸಮರ್ಥನೆ ಮಾಡ್ತೀನಿ ಅಂತಲ್ಲ, ಆದ್ರೆ ಪಕ್ಷ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದೆ, ರಾಷ್ಟ್ರೀಯ ನಾಯಕರು. ನಾವು ಆ ಸ್ಥಾನಕ್ಕೆ ಗೌರವವನ್ನು ಕೊಡಬೇಕು. ಇರಬಹುದು ವಿಜಯೇಂದ್ರ ಅವರು ಸಣ್ಣ ಪುಟ್ಟ ತಪ್ಪಿತ್ತು ಅಂದ್ರೆ ಅಲ್ಲಿ ಮಾತಾಡ್ರಿ ನೀವು. ಈಗ ನನಗೂ ಸಣ್ಣ ಪುಟ್ಟ ಅಸಮಾಧಾನ ಐತೆ. ನಾನು ಯಾವತ್ತು ವಿಜಯೇಂದ್ರ ಬಗ್ಗೆ ಹೊರಗಡೆ ಎಲ್ಲೂ ನಾನು ಮಾತಾಡಕ್ಕೆ ಹೋಗೋದೇ ಇಲ್ಲ. ಅದರಲ್ಲಿ ನೀವು ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸೋತ್ರಿ. ನೀವೊಬ್ಬ ಪ್ರಭಾವಿ ಸಚಿವರಾಗಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನ ಸ್ವಂತ ಕ್ಷೇತ್ರದ ಜನ ಯಾಕೆ ಸೋಲಿಸ್ತಾ ಇದ್ರು? ಅದಾದ್ಮೇಲೆ ನೀವು ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆಗೆ ಬಂದ್ರಿ, ಕೊನೆಯದಾಗಿ ಬಂದ್ರಿ. ಅಲ್ಲೇನು ನನ್ನ ಮಗಂದು ನಾನು ಹೆಸರು ಹೇಳಿದ್ದೆ ಹೊರತು ಅದಾಗಲೇಬೇಕು ಅಂತ ಏನು ಇರಲಿಲ್ಲ. ನಾನು 40 ವರ್ಷ ಈ ಸಂಘಟನೆಯಲ್ಲಿ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನನಗೆ ಗೊತ್ತು ಸಿಸ್ಟಮ್ ಏನು ಅಂತೇಳಿ. ಇಲ್ಲೇನೇ ಆದ್ರೂ ಕೂಡ ಅಂತಿಮವಾಗಿ ವರಿಷ್ಠರು ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ನಾವು ಬದ್ಧವಾಗಿರಬೇಕು. ಆದರೆ ಆವಾಗ ನೀವು ಲೋಕಸಭಾ ಸ್ಥಾನ ನಿಮಗೆ ಸಿಗಲ್ಲ ಅಂತ ಕೆಲವು ಸಂದರ್ಭದಲ್ಲಿ ನೀವೇನೇನು ಮಾತಾಡಿದ್ರಿ? ಬೆಂಗಳೂರು ನಾರ್ತ್ ಅಲ್ಲಿ ಕಾಂಗ್ರೆಸ್ಗೆ ನಿಲ್ತೀನಿ ಅಂತೇಳಿ ನೀವು ಹೋಗಿ ಮಾತಾಡೋದು ಸುಳ್ಳ? ಬಿಜೆಪಿಯಲ್ಲಿ ಇದ್ಕೊಂಡು ನೀವು ಅಲ್ಲಿ ಸ್ಥಾನ ಸಿಗಲ್ಲ ಅಂತ ಸನ್ನಿವೇಶ ಸೃಷ್ಟಿಯಾದಾಗ
ನೀವು ಕಾಂಗ್ರೆಸ್ ಅವ್ರ ಜೊತೆಲಿ ಮಾತಾಡಿರ್ಲಿಲ್ವಾ? ಪ್ರಮಾಣ ಮಾಡ್ತೀರಿ, ಎಲ್ಲಿ ಮಾಡ್ಬೇಕು ಹೇಳ್ರಿ, ಬಂದು ನಾನು ಪ್ರಮಾಣ ಮಾಡ್ತೀನಿ, ನೀವು ಮಾತಾಡ್ಕತೆ ಮಾಡಿಲ್ಲ ಅಂತ ಹೇಳಿ. ನೀವು ಎಲ್ಲಿತ್ತು ನಿಮ್ಗೆ ಆ ಪಕ್ಷದ ಇಷ್ಟ ಇತ್ತು? ಆಯ್ತು, ಕೊನೆಯದಾಗಿ ನಾವು ಅವ್ರ ವಿರೋಧ ಮಾಡಿದ್ ನಿಜ. ಯಾಕಂದ್ರೆ ಅವರು ಸಚಿವರಾಗೇ ಮುಂದುವರಿಯಲಿ, ಮುಂದಕ್ಕೂ ಕೂಡ MLA ಆಗಿರ್ಲಿ, ರಾಜ್ಯದಲ್ಲಿ ಇರ್ಲಿ ಅಂತಕ್ಕಂಥ ಅಭಿಪ್ರಾಯದ ಮೇಲೆ ನಾವು ಹೇಳಿದ್ವಿ. ಕೊನೆಗೆ ಅದಾದ್ಮೇಲೆ ನಾವು ನಿಮಗೆ ಕೆಲಸ ಮಾಡಿದ್ವಿ. ಆದ್ರೆ ನೀವು ನಿನ್ನೆ ನಮ್ಮ ಮೇಲೆ, ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ, ನಮ್ಮ ಸಂಘಟನೆ ಬಗ್ಗೆ ಪರೋಕ್ಷವಾಗಿ ನೀವು ಮಾತಾಡಿದಿರಿ. ಒಬ್ಬ ಶಾಸಕರು ನನ್ನ ಸೋಲಿಸಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು. ಆದ್ರೆ ನನ್ನ ಜನಪ್ರಿಯತೆಯಿಂದ, ಅಂದ್ರೆ ಯಲಹಂಕ, ನಾನು MLAಗಿನ ಜಾಸ್ತಿ ಓಟ್ ತಗೊಂಡಿದ್ದೀನಿ ಅಂತ ನೀವು ಹೇಳಿದ್ರಿ. ಸಹಜವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ಓಟ್ ಬರ್ತದೆ, ಕೇಂದ್ರದ MP ಚುನಾವಣೆಯಲ್ಲಿ ಜಾಸ್ತಿ ಓಟೇ ಬರ್ತದೆ. ಅದು ಯಾಕಂದ್ರೆ ಅದು ನರೇಂದ್ರ ಮೋದಿ ಅವ್ರ ಚುನಾವಣೆ, ಅದು ದೇಶಿ ಚುನಾವಣೆ. JDSನ, ಕಾಂಗ್ರೆಸ್ನ ಕೆಲವರು ಕೂಡ ರಾಷ್ಟ್ರದ ಬಗ್ಗೆ ಒಲವಿರ್ತಕ್ಕಂಥವ್ರು MPಗಲ್ಲಿ ಆಗ್ತಾರೆ. ಹಿಂದೆ ಬಚ್ಚೇಗೌಡರು ಚುನಾವಣೆ ಆಗಿತ್ತು, ಇದ್ರ ಹಿಂದೆ ಅವರೇ ಲೋಕಸಭಾ ಸದಸ್ಯರಾಗಿದ್ರು. ನಮ್ಮ ಯಲಹಂಕ ಕ್ಷೇತ್ರದಲ್ಲಿ 76,000 ಲೀಡ್ ಕೊಟ್ಟಿದ್ವಿ. ಆಗ JDS ಕಣದಲ್ಲಿತ್ತು. JDS, ಕಾಂಗ್ರೆಸ್, BJP 3 ಸ್ಪರ್ಧೆ ಆಗಿತ್ತು. ನಮ್ಮ ಯಲಹಂಕದಲ್ಲೇ ನಾವು 70,000 ಲೀಡ್ ಅನ್ನ ಕೊಟ್ಟಿದ್ವಿ. ಅರ್ಧಕ್ಕಿಂತ ಜಾಸ್ತಿ ನಾವು ಲೀಡ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಆಗ ನಾನು MLA 45,000 ಲೀಡ್ ಅಲ್ಲಿ ಇದ್ದೆ. ಮೊನ್ನೆ 65,000ದಲ್ಲಿ ನಾನು ಗೆದ್ದಿದ್ದೆ ಲೀಡಲ್ಲಿ. 84,000 MP-ನಲ್ಲಿ ಲೀಡ್ ಬಂತು. ಆದ್ರೆ ನೆನ್ನೆ ನೀವು ಹೇಳಿರೋ ಮಾತು ಏನು, MLAಗಿನ ಜಾಸ್ತಿ ತಗೊಂಡಿದ್ದೀನಿ ಅಂತ ಹೇಳಿ. ಹಾಗಾದ್ರೆ ನೀನ್ ಚಿಕ್ಕಬಳ್ಳಾಪುರ ಸ್ವಂತ ಕ್ಷೇತ್ರ, ನೀನ್ ಸೋತಿದ್ದೆ. ಎಷ್ಟು ಲೀಡ್ ತಗೊಂಡೆ ನೀನು? 23,000 ತಗೊಂಡಿದ್ಯಾ ನೀನು. ಬಾಗೇಪಲ್ಲಿಯಲ್ಲಿ ನಿನ್ ಪಕ್ಕದ ಕ್ಷೇತ್ರ, ಬಹಳ ಪ್ರಭಾವ ಇರುವಂತ ಕ್ಷೇತ್ರ, ಕಾಂಗ್ರೆಸ್ ಲೀಡ್ ಬಂದೈತೆ. ಗೋರಿಬಿದನೂರಲ್ಲಿ ಎಷ್ಟು ಲೀಡ್ ತಗೊಂಡಿದ್ಯಾ? ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಲೀಡ್ ಬಂದೈತೆ. ಅಲ್ಲಿ MP ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ದೇವನಹಳ್ಳಿಯಲ್ಲಿ ಎಷ್ಟು ಲೀಡ್ ಬಂದೈತೆ ನಿಮ್ಗೆ? ಹೈಯೆಸ್ಟ್ ಲೀಡ್ ಕೊಟ್ಟವ್ರು ಯಲಹಂಕದವರು. ಇವತ್ತು ದೇಶದಲ್ಲಿ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿರ್ತಕ್ಕಂಥ ಯಾವ್ದಾನ ಕ್ಷೇತ್ರ ಇದ್ರೆ 2,26,000 ಮೆಂಬರ್ಶಿಪ್ ಮಾಡಿರ್ತಕ್ಕಂಥದ್ದು ನಮ್ಮ ಯಲಹಂಕ ಕ್ಷೇತ್ರದ ಕಾರ್ಯಕರ್ತರು. ಒಂದು ಯಲಹಂಕ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ ಇರಬೇಕು, ನಾನು ಪಾರ್ಟಿಗೆ ಮಾಡಬೇಡ ಅಂದ್ರೂ ಕೂಡ ಅವ್ರ ಪಾರ್ಟಿಗೆ ಕೆಲಸ ಮಾಡುವಂತವ್ರು. ಸನ್ಮಾನ್ಯ ಯಡಿಯೂರಪ್ಪ ಅವರು ನನಗೆ ಅತ್ಯಂತ, ನಾನು ಅವ್ರಿಗೆ ಆಪ್ತರಾಗಿದ್ದು ಅಂತವನು, 40 ವರ್ಷದಿಂದ ಅವ್ರ ಜೊತೆಯಲ್ಲಿರುವಂತವನು. ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕಡೆಯಿಂದ ಹೆಚ್ಚಿನ ಅನುದಾನವನ್ನು ತಗೊಂಡಿರ್ತಕ್ಕಂಥವ್ರು. ಯಾರು ಕೂಡ ಅಲ್ಲಿಗೆಳೆಯಂಗಿಲ್ಲ. ಅವರು ಸರ್ವೋಚ್ಚ ನಾಯಕರು, ನಮ್ಮ ಪಾರ್ಟಿಯನ್ನು ಬೆಳೆಸಿದಂಥವ್ರು. ಅವ್ರು KGPಗೆ ಹೋದಾಗೆ ನಾನು ಹೋಗ್ಲಿಲ್ಲ, ನಾನು ಪಾರ್ಟಿ ಬಿಟ್ಟು ಬರೋದಿಲ್ಲ, ಪಾರ್ಟಿ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು. ಒಂದ್ಸರಿ ಪಕ್ಷದಲ್ಲಿ ತೀರ್ಮಾನವನ್ನು ಮಾಡಿದ್ಮೇಲೆ, ಸುಧಾಕರ್ ಅವರು ಲೋಕಸಭಾ ಅಭ್ಯರ್ಥಿ ಅಂತ ಹೇಳಿದ್ದಾದ್ಮೇಲೆ ಒಂದ್ 2-3 ದಿನ ಸಣ್ಣ ಪುಟ್ಟ ಗೊಂದಲ ಇತ್ತು. ಅದಾದ್ಮೇಲೆ ಅಮಿತ್ ಶಾಜಿ ಅವ್ರು ಕರೆದು ಪಕ್ಷಕ್ಕೆ ಕೆಲಸ ಮಾಡಬೇಕು ಅಂದಾಗ ನಾನು ದೂಸರ ಮಾತಾಡ್ಲೇ ಇಲ್ಲ. ನನ್ನ ಲೈಫಲ್ಲಿ ಇವತ್ತವರೆಗೂ ಪಕ್ಷ ವಿರೋಧಿ ಚಟುವಟಿಕೆ ಇವತ್ತವರೆಗೂ ನಾನು ಮಾಡಲಿ. ಯಾರನ್ನ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ, ಬೈದಿರ್ತೀನಿ. ಆದ್ರೆ ಒಂದ್ಸಾರಿ ಪಕ್ಷ ಹೇಳಿದ್ಮೇಲೆ, ಸುಧಾಕರ್ ಹೆಸರು ಹೇಳದೇ ಇರ್ಬೋದು ನಾನು, ಆದ್ರೆ ಪಕ್ಷ ಚಿಹ್ನೆ ಕೆಲಸ ಮಾಡಿದ್ದೀನಿ. ನರೇಂದ್ರ ಮೋದಿ ಅವರ ಹೆಸರಲ್ಲಿ ಕೆಲಸ ಮಾಡಿದ್ದೀವಿ. ಸುಧಾಕರ್ ನನ್ನ ಕ್ಷೇತ್ರಕ್ಕೆ ಕರೆದಿದ್ದು 3 ದಿನ, ಗೊತ್ತಿಲ್ಲ ನಿಮ್ಗೆ. ಒಂದ್ಸರಿ ದಾಸಂಪುರ ಹೋಬಳಿಯಲ್ಲಿ ಸಭೆ ಕರೆದಿದ್ದೆ, ಒಂದ್ಸರಿ ನಮ್ಮನೆ ಹತ್ರ ಸಭೆ ಕರೆದೆ, ಇನ್ನೊಂದ್ಸರಿ ಯಲಹಂಕದಲ್ಲಿ ಸ್ಕೂಟರಲ್ಲೆಲ್ಲ ಓಡಾಡಿಸ್ಕೊಂಡು ಒಂದು ರೋಡ್ ಶೋ ಮಾಡಿದೆ. ಅಂದ್ರೆ 4 ದಿನ ನೀವು ಬಂದ ತಕ್ಷಣ ಇಡೀ ಏನು ಯಲಹಂಕ ನಿಮ್ ಕಡೆ ಆಗೋಗ್ಬಿಡ್ತದ? ಬಚ್ಚೇಗೌಡರು ಲೀಡ್ ಕೊಟ್ಟಿದ್ವಿ, ಇಲ್ಲೂ ಕೊಟ್ಟಿದ್ವಿ ನಾವು. ಮುಂದೆ ಯಾರೇ ನಿಂತ್ಕೊಂಡ್ರು ಪಕ್ಷದಲ್ಲಿ ನಾವು ಕೆಲಸ ಮಾಡ್ತೀವಿ. ಆದ್ರೆ ನೀವು ಸಚಿವರಾಗಿದ್ದಾಗ ನೀವು ದುರಾಂಕಾರಿ ಆಗಿರ್ಲಿಲ್ವಾ? ನಾವು MLAಗಳು ಫೋನ್ ತೆಗಿತಾ ಇದ್ರ, ನೀವು ಮಂತ್ರಿಗಳು ಫೋನ್ ತೆಗಿತಾ ಇದ್ರ, ನೀವು ಮನೆ ಬಾಗಿಲಿಗೆ ನಿಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಲ್ಲ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ BJP ಕಾರ್ಯಕರ್ತರು ಹೋದಾಗ ನೀನ್ ಮನೆ ಬಾಗಿಲು ಸೇರಿಸ್ತಾ ಇದ್ದ, ನೀನು ಕೈಗೆ ಸಿಗ್ತಾ ಇದ್ದ ನೀನು. ಅದಕ್ಕೆ ಅಲ್ವಾ ನೀನು ಸೋಲ್ಸಿದ್ದು. ಇವತ್ತು ನೀನು ರಾಜ್ಯಾಧ್ಯಕ್ಷರ ಬಗ್ಗೆ ದುರಾಂಕಾರಿ, ಸರ್ವಾಧಿಕಾರಿ ಅಂತ ಹೇಳ್ತಾರೆ. ಸಿಸ್ಟಮ್ ಗೊತ್ತಿರ್ಲಿ ಸುಧಾಕರ್ ಅವರೇ, ನಮ್ಮ ಪಾರ್ಟಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಮಾಡಬೇಕು ಅಂತಂದ್ರೆ ಮಾಜಿ MLC ಅಶ್ವಥ್ ನಾರಾಯಣ ಅವ್ರನ್ನ, ಸಹ ಪ್ರಭಾರಿ ಬೆಂಗಳೂರು ರಾಜಣ್ಣವ್ರನ್ನ ಚುನಾವಣಾ ಉಸ್ತುವಾರಿಗಳು ಹಾಕಿರೋದು. ಅವ್ರು 8 ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷರನ್ನ, ಅಲ್ಲಿ ಪ್ರಮುಖರ ಅಭಿಪ್ರಾಯವನ್ನು ತಗೊಂಡು ಯಥಾವತ್ತಾಗಿ ರಾಜ್ಯ ಕಳಿಸಿ, ರಾಜ್ಯದಿಂದ 3 ಹೆಸರುಗಳನ್ನ ಕಳಿಸಿರ್ತಕ್ಕಂಥದ್ದು. ಅದರಲ್ಲಿ ಬಂದಿರತಕ್ಕಂಥದ್ದು ಹೆಸರುಗಳು ಸೀಕಲ್ ರಾಮಚಂದ್ರ ಮತ್ತು ಸಂದೀಪ್ ರೆಡ್ಡಿ ಅವರು. ಸಂದೀಪ್ ರೆಡ್ಡಿ ನೀನು ಬಂಧುನೇ, ಅವರು ನನಗೂ ಕೂಡ ಸ್ನೇಹಿತನೇ, MP ಎಲೆಕ್ಷನ್ ಟೈಮಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು. ಆದ್ರೆ ನೀವು ನನ್ನ ಹಿಂಬಾಲಕರು ಅಂತ ಹೇಳ್ತಿರಲ್ಲ, ನೀವು ನಾಳೆ ನಾನು ಪಾರ್ಟಿ ಬಿಟ್ಟು ಹೋಗ್ಬಿಟ್ಟು ಅಂತ ನನ್ನಿಂದ ಬರೋರು, ಅವರು ಯಾರು ಬರೋಲ್ಲ. ಆದ್ರೆ ನೀನ್ ಮಾಡೋ ಅಂತವ್ರು, ನೀನ್ ಪಾರ್ಟಿ ಬಿಟ್ಟ ತಕ್ಷಣ ಎಲ್ಲ ಹಿಂದಕ್ಕೆ ಹೋಗುವಂತವ್ರೆ. ಇವತ್ತು ಚನ್ನಪಟ್ಟಣದಲ್ಲಿ
ಯಾರ್ಯಾರು ಪದಾಧಿಕಾರಿಗಳನ್ನು ಮಾಡಿದ್ವಿ ಯೋಗೇಶ್ವರ್ ಕೇಳ್ಕೊಂಡು ಎಲ್ಲ ಅವ್ರ ಹಿಂದೆ ಹೊರಟೋದ್ರು. ನೆನ್ನೆ ನೀನು ಮಾತಾಡಿರೋದೇನು, ವರಿಷ್ಠರಿಗೆ ಹೇಳ್ಬಿಟ್ಟು ಆಮೇಲೆ ನಾನು ತೀರ್ಮಾನ ತಗೊಂತೀನಿ ಅಂತೇಳಿ. ಏನ್ ತೀರ್ಮಾನ ತಗೊಂತೀರಿ? ಪಾರ್ಟಿ ಬಿಟ್ಟು ಹೋಗ್ತೀರಾ? ನಿನ್ ತಾಕತ್ತಿದ್ರೆ ರಿಸೈನ್ ಮಾಡಿ ನಮ್ಮ ಪಾರ್ಟಿಯಲ್ಲಿ ನಿಲ್ಬೇಡ, ಬೇರೆ ಯಾವ ಪಾರ್ಟಿಯಲ್ಲಿ ನಿಂತ್ಕೊಂತೀಯ ನಿಂತ್ಕೋ. ಯಲಾಂಗದಲ್ಲಿ ಏನಾದ್ರೂ ನೀನು ಒಂದು ಓಟ್ ಲೀಡ್ ತಗೊಂಡ್ರೆ ನಿನ್ನ ಪ್ರಭಾವದಲ್ಲಿ ಹೇಳ್ದಲ್ಲ ನನ್ನ ಪ್ರಭಾವ ಅಂತೇಳಿ, ಇವತ್ತು JDS ಅವರು ಕೂಡ ತೀರಾ ಶ್ರಮ ವಹಿಸಿ ಕೆಲಸ ಮಾಡಿ ಸುಧಾಕರ್ಗೆ ಬೆಂಬಲವನ್ನು ಕೊಟ್ಟವ್ರೆ. ಲಾಸ್ಟ್ ಟೈಮ್ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ನಿಂತಾಗ JDS ನಮ್ಗೇನು ಬೆಂಬಲ ಕೊಟ್ಟಿಲ್ಲ, ಇಂಡೈರೆಕ್ಟ್ ಮಾಡಿದ್ರು ಕೆಲವರು. ಟ್ರಯಾಂಗಲ್ ಇದ್ದಾಗೆ 76,000 ಲೀಡ್ ಕೊಟ್ಟಿದ್ದೀವಿ, ನೀನು 84,000 ಲೀಡ್ ಕೊಟ್ಟಿದ್ದೀವಿ. ನೀನೇ ಮಾಡ್ಕೊಂಡೆ ಅಂತ ಹೇಳ್ತೀಯಲ್ಲ. ಬಹುಶಃ ಕೋವಿಡ್ ಅಲ್ಲಿ ಸತ್ತಂತ ಆತ್ಮಗಳವಲ್ಲ, ಅದರ ಆಶೀರ್ವಾದ ನಿಂಗೆ ಚೆನ್ನಾಗಿರ್ಬೇಕು. ಬಹುಶಃ ಅವರೆಲ್ಲ ಬಂದು ನಿನ್ಗೆ ಓಟ್ ಹಾಕ್ಸಿರ್ಬೇಕು ಅಂತ ಹೇಳ್ತದೆ. ಯಲಹಂಕ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ ಆಗ್ಲಿ ನಮ್ಮ ಬಗ್ಗೆ ಆಗ್ಲಿ ನೀವು ಗೌರವ ಇಟ್ಟು ಮಾತಾಡಬೇಕು. ಪಣ ತೊಟ್ಟು ಮಾಡಿದ್ ನಾನು ಪ್ರತಿ ಪಂಚಾಯತಿಗೂ ನೀನು ಇರ್ಲಿಲ್ಲ ಅಂದ್ರೂ ಕೂಡ ನಾನು ಕ್ಯಾನ್ವಾಸ್ ಮಾಡಿದ್ದೀನಿ. ಎಲ್ಲನ ಒಬ್ರು MLA ಅವರು ವಿಶ್ವನಾಥ್ ಅವರು ವಿರುದ್ಧ ಮಾಡು ಅಂತ ಹೇಳೋರು ಅಂತ ಯಾರ ಕೈಲಿ ಹೇಳ್ಸು ನೀನು. ಅದ್ರ ಮಧ್ಯದಲ್ಲಿ ಬಂದು ನನ್ನ ಕ್ಷೇತ್ರದಲ್ಲಿ ಕೆಲವು ಮುಖಂಡರನ್ನೆಲ್ಲ ಎತ್ಕಟ್ಟುವಂತ ಕೆಲಸ ಮಾಡಿದೆ. ನಮ್ಮಲ್ಲಿ ಅವೆಲ್ಲ ನಡೆಯೋದೇ ಇಲ್ಲ. ಇಡೀ ಯಲಹಂಕ ಕ್ಷೇತ್ರದ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದೀವಿ. ಹುಡುಗಾಟ ಅನ್ಕೊಂಡ್ರೆ 2,26,000 ಮೆಂಬರ್ಶಿಪ್ ಮಾಡೋದು ಅದು ಏನು ಖರ್ಚಿಲ್ಲದೆ ಪ್ರತಿಯೊಬ್ಬ ಕಾರ್ಯಕರ್ತರು 1.5 ತಿಂಗಳು ಕೆಲಸ ಮಾಡವ್ರೆ. ಹೈಯೆಸ್ಟ್ ಸಕ್ರಿಯ ಕಾರ್ಯಕರ್ತರು ಇವತ್ತು ರಾಜ್ಯದಲ್ಲಿ ಏನಾಯ್ತು ಅಂದ್ರೆ ಅದು ಯಲಹಂಕ ಕ್ಷೇತ್ರ. ನಮ್ಮಲ್ಲಿ ಸಂಘಟನೆ ಬಲವಾಗಿದೆ, ಪಕ್ಷಕ್ಕೆ ಬೈಂಡ್ ಆಗಿರ್ತಾರೆ. ನಾಳೆ ನಾನು ತಟಸ್ಥ ಇದ್ರು ಇಂಥವ್ರು ಕೆಲಸ ಮಾಡಬೇಡ ಅಂದ್ರು ನಮ್ ಜನ ಕೇಳಲ್ಲ. ಬಿಜೆಪಿಗೆ ಓಟ್ ಹಾಕುವಂತ ಕಾರ್ಯಕರ್ತರು ನಾನು ಅಲ್ಲಿ ಇರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನೆನ್ನೆ ಯಾವುದೋ ಒಂದು ಕೇವಲ ಒಂದು ಜಿಲ್ಲಾ ಅಧ್ಯಕ್ಷರ ಬಗ್ಗೆ ನೀವು ಇಷ್ಟೊಂದು ಹತಾಶರಾಗಿ ನೀವು ಚರ್ಚೆ ಮಾಡ್ತಾ ಇದ್ರಲ್ಲ, ಬಹಿರಂಗವಾಗಿ ನೀವು ಹೇಳಿಕೆಯನ್ನು ಕೊಡ್ತಾ ಇದ್ರಲ್ಲ, ತಪ್ಪಲ್ವಾ? ಇವತ್ತು ನಾನು ಬಹಿರಂಗವಾಗಿ ಮಾಧ್ಯಮದ ಮುಖಾಂತರ ಹೇಳೋದು ತಪ್ಪೇ. ಯಾಕಂದ್ರೆ ಈಗ ಆಗ್ತಾ ಇರ್ತಕ್ಕಂಥ ಗೊಂದಲ ಏನಿದೆ ಅದ್ರಲ್ಲಿ ನಮ್ದೆಲ್ಲ ಒಂದ್ ಕಡೆ ಸೇರ್ಕೊಂತದೆ ಅಂತೇಳಿ ನನಗೆ ಇದ್ರೂ ಕೂಡ, ಆದ್ರೆ ನೆನ್ನೆ ನೀವು ಮಾತಾಡಿರೋದು ರಾಜ್ಯಾಧ್ಯಕ್ಷರ ಬಗ್ಗೆ, ಸಂಘಟನೆ ಬಗ್ಗೆ, ವ್ಯವಸ್ಥೆ ಬಗ್ಗೆ ಏಕಪಕ್ಷೀಯವಾಗಿ ಎಲ್ರಿಗೂ ತಗೊಂತಾರೆ. ರಾಷ್ಟ್ರೀಯ ನಾಯಕರು ಇಲ್ವಾ ಅಲ್ಲಿ? ರಾಷ್ಟ್ರೀಯ ನಾಯಕರ ಹತ್ರ ಈಗ ಹೋಗಿ ನಡ್ಡವ್ರ ಹತ್ರ ಮಾತಾಡ್ರಿ, ಅಮಿತ್ ಶಾ ಹತ್ರ ಮಾತಾಡ್ರಿ, ಮುಂದಿನ ಅಧ್ಯಕ್ಷರು ಬೇಡ ನಾನೇ ಆಯ್ತೀನಿ ಅಂತ ಹೇಳ್ರಿ. ಬೇಡ ಅಂದವ್ರು ಯಾರು? ಪಕ್ಷ ಯಾರನ್ನ ಅಧ್ಯಕ್ಷರು ಮಾಡ್ತಾರೋ ಅವ್ರು ಏನ್ ಹೇಳ್ತಾರೆ ಕೆಲಸನ ಮಾಡ್ತೀವಿ. ಏನೇ ಅಸಮಾಧಾನ ಇರ್ಬೋದು, ಏನೇ ಇರ್ಬೋದು. ಅದರಲ್ಲಿ ನಾವು 46 ವರ್ಷ ಕಾರ್ಯಕರ್ತರು ಬಾಯಿ ಮುಚ್ಕೊಂಡಿದ್ದೀವಿ. ಇವತ್ತು ನೀವು MP ಮಾಡಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ, ನಿನ್ ದುಡ್ಡು ಪ್ರಭಾವ ಎಲ್ಲ ನಡೆಯಲ್ಲ. ನಾನು ಹೇಳ್ದಲ್ಲ, ನಿನ್ ಕ್ಷೇತ್ರದಲ್ಲೇ ನೀನ್ 22,000 ಓಟ್ ತಗೊಂಡಿರೋದು. ನೀವು ಕಳಸರಿ ಚುನಾವಣೆ ಸಂದರ್ಭದಲ್ಲಿ ಗೋರಿಬಿದ್ನೂರಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ? ನೀವು ಬಿಜೆಪಿ ಕ್ಯಾಂಡಿಡೇಟ್ ಮಾಡಿದ್ರಾ? ಕಾಂಗ್ರೆಸ್ ಕ್ಯಾಂಡಿಡೇಟ್, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡೋದು ಊರಿಗೆಲ್ಲ ಗೊತ್ತು. ಬಾಗೇಪಲ್ಲಿಯಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ ನೀವು? ಪಾಪ ಮುನ್ರಾಜ್ ಅಂತ ಹೇಳಿ 63,000 ಓಟ್ ತಗೊಂಡ ಅವನು. ನೀನ್ ಯಾರಿಗ್ ಮಾಡಿದ್ದು? ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ. ಹೊಸಕೋಟೆಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು? ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ. ದೇವನಹಳ್ಳಿಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು? KH ಮುನಿಯಪ್ಪ ಸಪೋರ್ಟ್ ಮಾಡಿದೆ. ಹೋಗಲ್ ಕಾರ್ಯಕರ್ತನ ಕೇಳ್ರಿ. ನೀನ್ ಪಕ್ಷದ ಬಗ್ಗೆ ಮಾತಾಡ್ತಾ ಇದೀಯ ನೀನು. ಪಕ್ಷ ಅಂದ್ರೆ ತಾಯಿ ಇದ್ದಂಗೆ ಸುಧಾಕರ್ ಅವರೇ. ಇಷ್ಟ ಇದ್ರೆ ಇರೋ, ಇವೆಲ್ಲ ಮಾತಾಡಕ್ ಹೋಗ್ಬೇಡ, ಡ್ಯಾಮೇಜ್ ಮಾಡಕ್ ಹೋಗ್ಬೇಡ. ನಿನ್ನಂತವ್ರು ಲಕ್ಷಾಂತರ ಜನ ನಮ್ಮ ಪಾರ್ಟಿಯಲ್ಲಿ ಅವ್ರೆ. ಈಗ ಅನೇಕ ಜನ ಪಾರ್ಟಿಗೆ ಹೊಸದಾಗಿ ಬಂದಿರೋರು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ವಾ ಅದ್ಲ ಕಡೆಗೆ? ಅವ್ರು ಹೇಳಿದ್ದೇನು, ನಾನ್ 4 ವರ್ಷ ಮನೇಲಿ ಕುತ್ಕೊಳಕ್ ಆಗಲ್ಲ, ಬೇಜಾರಾಗ್ಬಿಟ್ಟೈತೆ, 4 ವರ್ಷ MP ಆಗ್ತೀನಿ ಅಂತ ಹೇಳಿದ್ ನೀವು. ನನ್ನ ಹತ್ರನೇ ಹೇಳಿದಿರಿ ನೀವು, ಕಾರ್ಯಕರ್ತರ ಹತ್ರ ಹೇಳಿದಿರಿ ನೀವು. ಅಂದ್ರೆ ನೀನ್ 4 ವರ್ಷ MP ಆಗೋದಕ್ಕೆ ಕಾರ್ಯಕರ್ತರು ಇಷ್ಟು ಶ್ರಮ ಪಡ್ಬೇಕಾಗಿತ್ತಾ? ಅಂದ್ರೆ ಮನೇಲಿ ಕುತ್ಕೊಳಕ್ ಆಗಲ್ಲ ಅಂದ್ರೆ ನೀನ್ ಪೂರ್ತಿ ಅಧಿಕಾರ ನಿಮ್ಗೆ ಬೇಕಾ? ನಾನು 46 ವರ್ಷ ಇವತ್ತು ನಾನು ಮಂತ್ರಿ ಸ್ಥಾನ ಕೇಳಿಲ್ಲ. ನಾನು ಎಲ್ಲ ನಿಮ್ಗೆ ಬಿಟ್ಕೊಟ್ಟಿದೀನಿ. ಯಾಕಂದ್ರೆ ಪಕ್ಷಕ್ಕೆ ಬಂದಾಗ, ಸರ್ಕಾರ ಅಧಿಕಾರಕ್ಕೆ ಬಂದವಾಗಂತ ಎಲ್ಲ ನಾವ್ ಯಾರು ಕೇಳಲೇ ಇಲ್ಲ. ಬಂದವರಿಗೆ ಕೊಡಿ ಸರ್ ಅಧಿಕಾರ, ನಮ್ಗೆ ಬರೀ ಗ್ರಾಂಟ್ ಕೊಡ್ರಿ ಅಂತ ಕೇಳಿದವರು. ಹೋಗು ಇವತ್ತು ಕಾಂಗ್ರೆಸ್ ಅಲ್ಲಿ ಮಾತಾಡು, ತಗೊಂತಾರೆ ನಿಮ್ಗೆ ಅಂತ ಹೇಳಿ. ಇಷ್ಟು ನೀವು ಕಳಸರಿ ಏನಾದ್ರೂ ನಾವು ಅಧಿಕಾರಕ್ಕೆ ಬರ್ಲಿಲ್ಲ ಅಂತಂದ್ರೆ, ನೀವು ಆ ಕೋವಿಡ್ ಅಲ್ಲಿ ಮಾಡದಂತ ಹಗರಣಗಳಿದೆಯಲ್ಲ, ಅವ್ಯವಹಾರ ಇದೆಯಲ್ಲ, ಇದು ಪ್ರಮುಖ ಕಾರಣ. ಗೊತ್ತಿರಲಿ ನೀವು. ಕೆಲವ ಮಂತ್ರಿಗಳು ಯಾರಿದ್ರಿ, ನಿಮ್ಮ ಒಂದು ದುರಾಂಕಾರದಿಂದ ಕಾರ್ಯಕರ್ತನ ದೂರ ಇಟ್ಟು ಆ ಕಾರ್ಯಕರ್ತರಿಗೆ ಯಾವ್ದು ಬೋರ್ಡ್ ಮೆಂಬರ್ಗಳು ಮಾಡಕ ಅಡ್ಡ ಹಾಕೊಂಡು ನೀವು ಪಕ್ಷವನ್ನು ಅಧಿಕಾರಕ್ಕೆ ಬರ್ದಂಗೆ ಮಾಡಿದಂತವ್ರು ನೀವು. ಇವತ್ತು ಪಕ್ಷದ ಬಗ್ಗೆ ಮಾತಾಡ್ತೀರಿ ನೀವು. ನೀವೇನಾಯ್ತು ಅಂತಂದ್ರೆ ರಾಜ್ಯದ ವರಿಷ್ಠರ ಹತ್ರ ಮಾತಾಡ್ರಿ, ರಾಷ್ಟ್ರೀಯ ನಾಯಕರ ಹತ್ರ ಮಾತಾಡ್ರಿ. ಮಾಧ್ಯಮದ ಮುಖಾಂತರ ನೀವು ಪ್ರಚಾರ ಮಾಡ್ಕೊಳಕ್ ಹೋದ್ರೆ ಅದು ನಡೆಯೋದಿಲ್ಲ. ಅದರಲ್ಲಿ ನೀವು ಹೇಳಿದಿರಿ ಕೋಲಾರ ಮತ್ತು ಇವ್ರನ್ನ ಬಿಟ್ಟು, ಕೋಲಾರ ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಒಂದು MLA ಸ್ಥಾನ ಗಳಿಸಿ ಅಂತ ಹೇಳಿದ್ರೆ ಇವತ್ತೇ ಚಾಲೆಂಜ್ ಮಾಡ್ತೀನಿ ರೀ. ನನಗೆ ರಾಜ್ಯಾಧ್ಯಕ್ಷರು ಜವಾಬ್ದಾರಿಯನ್ನು ಕೊಡ್ಲಿ ಅಲ್ಲಿ ಸಂಘಟನೆ ಮಾಡಕ್ಕೆ, ಗ್ರಾಮಾಂತರ ಚಿಕ್ಕಬಳ್ಳಾಪುರ ನಾನ್ ಮಾಡ್ತೀನಿ. ನೀವೇನ್ ಹೇಳಿದ್ಯಲ್ಲ 1 ಸೀಟ್ ಗೆಲ್ಲಕ್ಕಾಗಲ್ಲ ಅಂತೇಳಿ, ಅದು ಗೆಲ್ಸ್ ತೋರ್ಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಅದ್ಲ ಕಡೆಗೆ ನೀನೇ MLA ಗೆಲ್ಲಕ್ಕಾಗಿಲ್ಲ,
ಏನೋ ಪಕ್ಷ ಬೆಳೆಸ್ಬಿಡ್ತೀನಿ ಅಂತ ಹೇಳ್ತಾರಲ್ಲ, ನೀವ್ ಇಲ್ದೇ ಇರೋ ಕೂಡ ನೆಲಮಂಗಲ ಗೆದ್ದಿದೀವಿ, ನಾವು ದೊಡ್ಡಬಳ್ಳಾಪುರ ಗೆದ್ದಿದ್ದೀವಿ, ಹೊಸಕೋಟೆಯಲ್ಲಿ ನಮ್ಮ ಶಾಸಕರು ಇದ್ರು. ಅವಾಗೇನ್ ನೀವೇನು ಕಾಂಗ್ರೆಸ್ ಅಲ್ಲಿ ಇದ್ರಿ ನೀವೆಲ್ಲ ಕೂಡ, ಅವಾಗ ನಾವು ಗೆದ್ದಿಲ್ವಾ ಅಲ್ಲಿ? ಇವತ್ತೇನೋ ನೀವು ಬಹಳ ದೊಡ್ಡ ಸಂಘಟನೆ ಅದು ಇದು ಅಂತ ಹೇಳಿ ಮಾತಾಡ್ತಾ ಇದ್ದೀರಿ. ಅನಿವಾರ್ಯವಾಗಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಹೇಳ್ಬೇಕಾಗಿದೆ, ಇನ್ನೊಂದು ಚಕಾರ ಏನಾದ್ರು ನನ್ನ ಕ್ಷೇತ್ರದ ಬಗ್ಗೆ ನನ್ನ ಬಗ್ಗೆ ಆಯ್ತಾಯ್ತು ಅಂದ್ರೆ ನನ್ನ ಸವಾಸ ಗೊತ್ತಿಲ್ಲ ಇನ್ನು ಕೂಡ. ನಾನೇನು ಅಂತಂದ್ರೆ ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅಂತ. ನಾನು 45 ವರ್ಷ ಪಾರ್ಟಿ ಕಟ್ಟಬೇಕಾದ್ರೆ ಅನೇಕ ಕೇಸ್ಗಳು ಹಾಕೊಂಡು ಹೋರಾಟ ಮಾಡಿ ಪಾರ್ಟಿ ಕಟ್ಟಿರುವಂತದ್ದು. 100ಕ್ಕೆ 100 ಭಾಗ ನೀನ್ ಪಾರ್ಟಿಯಲ್ಲಿ ಇರಲ್ಲ, ಇವತ್ತೇ ಬರ್ಕೊಡ್ತೀನಿ. ನಮ್ಮ ರಾಷ್ಟ್ರೀಯ ನಾಯಕರು ಕೇಳಿಸ್ಕೊಂಡ್ಲಿ, ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ರಾಜ್ಯ ನಾಯಕರು ಮತ್ತೆ ಯಾರು ಅವ್ರ ಬೆಂಬಲ ಕೊಡಬೇಕು ಅಂತ ಅವರಲ್ಲ ಅವ್ರು ಕೇಳಿಸ್ಕೊಂಡ್ಲಿ. ಇವತ್ತಲ್ಲ ನಾಳೆ ಅವ್ರು ನಮ್ಮ ಪಕ್ಷದಲ್ಲಿ ಇರೋದಿಲ್ಲ, ಒಂದ್ ಕಾಲು ಹೊರಗಡೆ ಇಟ್ಕೊಂಡೇ ಅವ್ರು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ಎಲ್ಲಿ ಅಧಿಕಾರ ಸಿಗ್ತದೋ ಅಲ್ಲಿ ಹೋಗ್ತಾರೆ. ಹೋಗಂಗಿದ್ರೆ ದಯವಿಟ್ಟು ಇವತ್ತೇ ಹೋಗ್ಬಿಡ್ರಿ. ಯಾರ್ಯಾರು ಹೋಗ್ತಾರೆ ಹೋಗ್ಲ್ರಿ. ನಾನು ಮೊನ್ನೆನೂ ಹೇಳಿದ್ದೀನಿ, ಪಕ್ಷ ಶುದ್ಧ ಆಗ್ಲಿ. ಎಷ್ಟ್ ದಿನ ಅಂತೇಳಿ ಮನೆ ಜಗಳ ಮಾಡ್ಕೊಂಡು ಕುತ್ಕೊಳ್ಳೋ ಅಂತದ್ದು. ಏನ್ ಬಾಯಿಗೆ ಬಂದಂಗೆ ಮಾತಾಡ್ಬೋದು, ಎಲ್ಲ ಸೀನಿಯರ್ಸ್. ನಾವ್ ಎಷ್ಟು ದಿನ ಸುಮ್ಮನೆ ಇರ್ತಕ್ಕಂಥದ್ದು. ಇವತ್ತು ಬೆಂಗಳೂರಲ್ಲಿ ಅನೇಕ ಜನ ಸೀನಿಯರ್ ಕಾರ್ಯಕರ್ತರು ಮನೇಲಿ ಕುಂತವ್ರಿ, ಪಾರ್ಟಿ ಕಡ್ದವ್ರು ಅವರೆಲ್ಲ ಕೂಡ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವ್ರೇನು ಗೊತ್ತಿರ್ಲಿ. ಬೆಂಗಳೂರು ಇವತ್ತು ಏನಾಗಿದೆ, ಅದು ಯಾರು ಆರ್ಗನೈಸ್ ಮಾಡೋರಿಲ್ಲ. ಅದನ್ನ ಕೊಡ್ಲಿ, ನನಗೆ ಜವಾಬ್ದಾರಿ ಕೊಡ್ಲಿ. ಎಲ್ಲಾ ಮಂತ್ರಿಗಳನ್ನ, ಎಲ್ಲಾ ಶಾಸಕರನ್ನ ಎಲ್ಲಾರನ್ನು ಸೇರ್ಸ್ಕೊಂಡು ನಾನು ಸಂಘಟನೆ ಮಾಡ್ತೀನಿ. ನಂತರ 100 ಜನ ಕಾರ್ಯಕರ್ತರು, ನಮ್ಗೆಲ್ಲರಿಗೂ ಜವಾಬ್ದಾರಿ ಕೊಡ್ರಿ. ಅದನ್ನ ಬಿಟ್ಬಿಟ್ಟು ನೀವು ಪಕ್ಷನೇ ಅಲ್ಲಾಡ್ಸಕ್ ಹೋಗ್ಬಿಟ್ರೆ, ಪಕ್ಷನೇ ಬೈಯಕ್ ಹೋದ್ರೆ ನಿಮ್ಗೆ ಏನೈತೆ ಅದರಲ್ಲಿ ಬಂದು ನೀವು ಅಧಿಕಾರ ಅನುಭವಿಸಿರ್ತಕ್ಕಂಥದ್ದು. ಅಕಸ್ಮಾತ್ ನೀವು ಪಕ್ಷಕ್ಕೆ ಬರ್ಲಿಲ್ಲ ಅಂದಿದ್ರೆ ನಾವು ವಿರೋಧ ಪಕ್ಷದಲ್ಲಿ ಇರ್ತಾ ಇದ್ವಿ. ಇವತ್ತು ಪೂರ್ಣ ಬಹುಮತ ನಮ್ಮದು ಬರ್ತಾ ಇತ್ತು. ಇವತ್ತು ಬಂದು ನೀನು ಬೆನಿಫಿಟ್ ತಗೊಂಡಿದೀಯಾ, 2 ಪೋರ್ಟ್ಫೋಲಿಯೋ ತಗೊಂಡಿದೀಯಾ, ನೀನ್ ಏನೇನ್ ಮಾಡಿದ್ಯಾ ಅಂತೇಳಿ ಸರ್ಕಾರ ತನಿಖೆ ಮಾಡ್ತಾ ಐತೆ. ನಮ್ಮ ಮುಖಂಡರನ್ನ ಬಿಜೆಪಿ ಅವ್ರು ಕೇಳ್ರಿ, ಬಿಜೆಪಿ ಮಂತ್ರಿಗಳು ಕೇಳ್ರಿ, ಬಿಜೆಪಿ MLA ಕೇಳ್ರಿ, ನಿನ್ ಬಗ್ಗೆ ಏನ್ ಅಭಿಪ್ರಾಯ ಐತೆ ಅಂತೇಳಿ. ಅಷ್ಟಿದ್ರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರೋದು ನಿನ್ನ ಹೆಸರಿಂದ ಅಲ್ಲ, JDS ಬೆಂಬಲ ಕೊಟ್ಟಿದೆ. ನರೇಂದ್ರ ಮೋದಿ ಅವರ ಹೆಸರು ಮೇಲೆ ಗೆದ್ದಿರ್ತಕ್ಕಂಥದ್ದು. ನಿನ್ನ ಹೆಸರು ತಗೊಂಡಿತ್ತು ಅಂದ್ರೆ ಹೊಸಕೋಟೆಯಲ್ಲಿ ಯಾಕೆ ಬರೋಕ್ಕಾಗಿಲ್ಲ ಲೀಡ್? ಹಂಗಾರೆ ಕಾಂಗ್ರೆಸ್ ಯಾಕೆ ಲೀಡ್ ಹೋಯ್ತು? ಅಲ್ಲಿ ಒಕ್ಕಲಿಗ ಸಮುದಾಯ ಜಾಸ್ತಿ ಇರೋದಲ್ಲಪ್ಪ, ನೀನು ಒಕ್ಕಲಿಗ ಲೀಡರ್ ಅಲ್ಲ, ಯಾಕೆ ಓಟ್ ಹಾಕಿಲ್ಲ? ಅಲ್ಲಿ ಬಾಗೇಪಲ್ಲಿಯಲ್ಲಿ ಯಾಕೆ ಕಾಂಗ್ರೆಸ್ ಲೀಡ್ ಬಂತು? ನೀನು ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದಲ್ಲ, ಯಾಕೆ ಅವ್ರು ನೀನು ಸಪೋರ್ಟ್ ಮಾಡಿಲ್ಲ? ಇವೆಲ್ಲ ಕೂಡ ಜನ ನೋಡ್ತಾ ಇದ್ದಾರೆ. ಇವತ್ತು ಸಂದೀಪ್ ರೆಡ್ಡಿ ಏನು, ನನಗೇನು ಸಂಘಟನೆಯಲ್ಲಿ ಚಿಕ್ಕಬಳ್ಳಾಪುರ ಮಾತ್ರ ನನ್ನ ಕ್ಷೇತ್ರ, ಸಂಘಟನೆಯಲ್ಲಿ ನಾನು ನಾರ್ತ್ಗೆ ಬರುವಂತದ್ದು ನಂದು. ನಾವು ಇವತ್ತುವರೆಗೂ ಕೂಡ ಇಂಥವ್ರನ್ನ ಮಾಡ್ರಿ ಅಂತೇಳಿ ನಾನು ರೆಕಮೆಂಡೇಶನ್ ಮಾಡಲ್ಲ. ನಾನು ಹೇಳಿದ ನಂದೇನು ನಡೆಯಲ್ಲಪ್ಪ, ಸಂಘಟನೆ ಏನ್ ಹೇಳ್ತದ ಆ ಪ್ರಕಾರ ಮಾಡ್ಕೊಂಡು ಹೋಗ್ರಿ ಅಂತೇಳಿ. ಇವತ್ತು ಸಂದೀಪ್ ರೆಡ್ಡಿ ವಿಶ್ವನಾಥ್ ಶಿಷ್ಯ, ಅವನು ಬಿಜೆಪಿ ಶಿಷ್ಯರೇ. ಅವನು ಬಿಜೆಪಿ ಕೆಲಸ ಮಾಡ್ತಾನೆ. ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಒಂದ್ 5-6 ತಿಂಗಳು ನೋಡು, ಸಪೋರ್ಟ್ ಮಾಡ ಅವನಿಗೆ. ಅವನೇನ್ ಬೆಳಿಬೇಕು ಅಂತಲ್ಲ, ಪಾರ್ಟಿ ಸಂಘಟನೆ ಮಾಡಲಿ. ಮಾಡ್ಲಿಲ್ಲ ಅಂದಾಗ ಆಮೇಲೆ ನೋಡ್ಕೊಂಡು ವರಿಷ್ಠರಿಗೆ ಹೇಳ ಅವನು ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳಿ. ಈ ತರ ನನಗೆ ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಯಾವತ್ತೂ ಎಲ್ಲೂ ಮಾತಾಡೋದಿಲ್ಲ. ಇವತ್ತೇನು ಜಿಲ್ಲಾ ಅಧ್ಯಕ್ಷಗಳು ಆಯ್ಕೆ ಆಗಿದೆ, ಕೆಲವ್ರಿಗೆ ಅಸಮಾಧಾನ ಇರಬಹುದು, ನಮ್ದಂತೂ ಎಲ್ಲೂ ಅಸಮಾಧಾನ ಇಲ್ಲ. ಸಂಪೂರ್ಣವಾದಂತ ಇವತ್ತೇನು ಪಕ್ಷದ ನಮ್ಮ ದೆಹಲಿ ನಾಯಕರು ತೀರ್ಮಾನ ತಗೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷನ ಘೋಷಣೆ ಮಾಡವ್ರೆ, ಅದನ್ನ ನಾನು ಪ್ರಶ್ನೆನೂ ಮಾಡೋದಿಲ್ಲ. ಪಕ್ಷ ಏನ್ ತೀರ್ಮಾನ ತಗೊಂತದೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಆದ್ರೆ ಅನಾವಶ್ಯವಾಗಿ ನನ್ನ ಬಗ್ಗೆ ಆಗ್ಲಿ, ನನ್ನ ಕ್ಷೇತ್ರದ ಬಗ್ಗೆ ಆಗ್ಲಿ ಆಯ್ತಂದ್ರೆ ನಾನು ಬೇರೆ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬೇಕಾಗ್ತದೆ. ಈ ಎಚ್ಚರಿಕೆಯನ್ನ ಸುಧಾಕರ್ ಕೊಡ್ತೀನಿ. ನೀವು ಇನ್ನೇನಾದ್ರೂ ಮತ್ತೆ ಪಕ್ಷದ ಬಗ್ಗೆ ಏನಾದ್ರೂ ಮಾತಾಡೋದು, ಕ್ಷೇತ್ರದ ಬಗ್ಗೆ ಮಾತಾಡೋದು ಏನಾದ್ರು ಮಾಡ್ತು ಅಂತಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಇವತ್ತು ಯತ್ನಾಳ್ ಅವರು ರಾಜ್ಯ ಅಧ್ಯಕ್ಷರ ವಿರುದ್ಧವಾಗಿ ಮಾತಾಡ್ತಾವ್ರೆ. ಅವರು ಹಿರಿಯರು, ಅವ್ರ ಹಿಂದೆ ನಮ್ಮ ಪಕ್ಷದಲ್ಲಿದ್ದು ರೈಲ್ವೆ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಅತ್ಯಂತ ಗೌರವಾನ್ವಿತರು. ಯಾಕೆ ಹೊರಗಡೆ ಮಾತಾಡ್ತೀರಿ? ಕಾರ್ಯಕರ್ತರು ಉಗಿತಾವ್ರೆ, ನಮ್ಗೆ ಚೀಮಾರಿ ಆಗ್ತಾವ್ರೆ. ಅದ್ಲ ಕಡೆಗೆ ಏನ್ ಪಾರ್ಟಿ ರೀ ನೀವು ಅಂತೇಳಿ ಕೆಲಸ ಮಾಡದಂತ ಕಾರ್ಯಕರ್ತರು ಯಾರು? ಇದಕ್ಕೆ ಹಿಂದ್ಗಡೆ ಯಾರು ನಿಮ್ಗೆ ಇದು ಮಾಡ್ತಾ ಇರ್ತಕ್ಕಂಥದ್ದು? ಇದ್ರೆ ಇಲ್ಲಿ ಇರ್ರಿ, ಇಲ್ಲಾಂದ್ರೆ ಬನ್ರಿ, ನಾನು ಬರ್ತೀನಿ. ರಾಜ್ಯ ಅಧ್ಯಕ್ಷರು ಯಡಿಯೂರಪ್ಪ ಅವ್ರ ಹತ್ರ, ರಾಷ್ಟ್ರ ನಾಯಕರ ಹತ್ರ ನಾವೇ ಮಾತಾಡ್ತೀವಿ ಏನ್ ಸಮಸ್ಯೆ ಅಂತ ಹೇಳಿ. ಇಲ್ಲಿ ಬಹುತೇಕ ಎಲ್ಲರದು ವೈಯಕ್ತಿಕ. ನನ್ನ ಟೈಮಲ್ಲಿ ನಾನು ಗ್ರಾಂಟ್ ಕೊಟ್ಟಿಲ್ಲ, ನನ್ನ ಟೈಮಲ್ಲಿ ನಾನು ಮಂತ್ರಿ ಮಾಡ್ಲಿಲ್ಲ, ನಾನು ಹೇಳ್ದವ್ರನ್ನ ಅಧ್ಯಕ್ಷನ್ ಮಾಡಿಲ್ಲ, ನೀವ್ ಹೇಳ್ದಂಗೆ ಮಾಡಿದ್ರೆ ಇನ್ನೊಂದು ಗುಂಪು ಇರ್ತದಲ್ಲ ಅಲ್ಲಿ. ಸೊ ಅದಕ್ಕೆ ಯತ್ನಾಳವರಲ್ಲೂ ನಾನು ಮನವಿ ಮಾಡ್ತಕ್ಕಂಥದ್ದು, ದಯವಿಟ್ಟು ನೀವು ರಾಜ್ಯ ಅಧ್ಯಕ್ಷನ ಬದಲಾವಣೆ ಮಾಡ್ಬಿಡ್ತೀನಿ, ಮಾಡ್ಕೊಂಬರ್ರಿ. ಬೇಡ ಅಂತ ಹೇಳಿದವ್ರು ಯಾರು? ಮಾಧ್ಯಮದಲ್ಲಿ ಯಾಕೆ ಹೋಗ್ತೀರಿ? ಬಹಿರಂಗವಾದಂತ ಸಭೆಗಳಲ್ಲಿ ಯಾಕೆ ಮಾತಾಡಕ್ ಹೋಗ್ತೀರಿ? ಅದ್ಲ ಕಡೆಗೆಲ್ಲ ಕೂಡ ನಂತರ ಕಾರ್ಯಕರ್ತರು ಏನೂ ಅಪೇಕ್ಷೆ ಪಡದೆ ಇರ್ತಕ್ಕಂಥವ್ರು ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ. ಅವ್ರ ಶ್ರಮದಿಂದ ಇವತ್ತು ನಾವು MLAಗಳಾಗಿರೋದು. ಏನ್ ನಮ್ಮನ್ನ ನೋಡ್ಬಿಟ್ಟು ಮಕ ನೋಡಿ ಒಂದಷ್ಟು ಓಟ್ ಬರ್ಬೋದೇನೋ? ಇದನ್ನ ಜ್ಞಾಪಕ ಇಟ್ಕೊಳ್ಬೇಕು.
ಯತ್ನಾಳರಾಗ್ಲಿ ರಮೇಶ್ ಜಾರಕಿಹೊಳಿ ಆಗ್ಲಿ ಕೂತ್ಕೊಂಡ್ಲಿ ಅಲ್ಲಿ ಮಾತಾಡ್ಲಿ. ಅದರಲ್ಲಿ ಬಹಿರಂಗ ಅಸಮಾಧಾನ ಇತ್ತು ಅಂದ್ರೆ ನೀವು ಕೋರ್ ಕಮಿಟಿಯಲ್ಲಿ ಮಾತಾಡ್ರಿ. ಸೊ ಇದನ್ನ ಯಾರೇ ಆಗ್ಲಿ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಚುನಾವಣೆಗಳು ಹತ್ರ ಬರ್ತಾ ಇದೆ, ಅನೇಕ ಜನ ಕಾರ್ಯಕರ್ತರು ತಟಸ್ಥರಾಗ್ತಾವ್ರೆ. ಇದಾಗಿಲ್ಲ ಅಂದ್ರೆ ನಾವು ಇನ್ನು 2.5 ಲಕ್ಷ ಮೆಂಬರ್ಶಿಪ್ ಮಾಡ್ತಾ ಇದ್ದೀವಿ. ನಾವು ಕಾರ್ಯಕರ್ತರು ಹೇಳ್ತಾರೆ ಏನ್ ಕಣ ಮೆಂಬರ್ಶಿಪ್ ಮಾಡಬೇಕು ಅಂತ ಹೇಳಿ. ಅವ್ರ ತ್ಯಾಗದಿಂದ ನಾವು ಆಗಿರ್ತಕ್ಕಂಥದ್ದು. ನೀವು ಇಂಡಿಪೆಂಡೆಂಟ್ ನಿಂತ್ಕೊಂಡು ಗೆದ್ಕೊಂಡ್ ಬರ್ರಪ್ಪ, ಯಾವ್ದು ಪಕ್ಷದಲ್ಲಿ ನಿಂತ್ಕೊಂಡ್ ಮಾಡ್ರಿ, ಆವಾಗ ನಿಮ್ ತಾಕತ್ ನೋಡ್ತೀವಿ, ನಿಮ್ ಜನಪ್ರಿಯತೆ ನೋಡ್ತೀವಿ. ಕೆಲವರು ಇಂಡಿಪೆಂಡೆಂಟ್ ಗೆದ್ದವ್ರೆ, ಅದು ಅವ್ರ ಕೆಪಾಸಿಟಿ ಅವ್ರದ್ದು. ಆ ಜನನ ಹೆಂಗಿಟ್ಕೊಂಡವ್ರೆ ಅನ್ನೋದ್ರ ಮೇಲೆ ಆಗ್ತದೆ. ನೀವೇನು ಇಲ್ಲದ ಪಕ್ಷದ ಮೇಲೆ ನಿಂತ್ಕೊಂಡ್ಬಿಟ್ಟು ಇವತ್ತು ಪಕ್ಷನೇ ಬೈಕೊಂಡಿತ್ತು ಅಂತಂದ್ರೆ, ಇವತ್ತು ನಾನು ಸುಧಾಕರ್ ಅವ್ರಿಗೆ ಅದೇ ಹೇಳ್ತೀನಿ, ನಾನು ಯತ್ನಾಳ್ ಸಾಹೇಬ್ರಿಗೂ ಅದೇ ಹೇಳ್ತೀನಿ, ಓರಿ ಇಂಡಿಪೆಂಡೆಂಟ್ ಹೋಗ್ರಿ, ಒಂದ್ಸರಿ ಗೆಲ್ರಿ, ನೀವೇ ರಾಜ್ಯಾಧ್ಯಕ್ಷರು, ಮಂತ್ರಿ ಆಕಾಂಕ್ಷಿಗಳು, ಮುಖ್ಯಮಂತ್ರಿ ಆಗೋಗ್ಬಿಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ ಅದರಲ್ಲಿ. ಬಿಜೆಪಿಯಲ್ಲಿ ಒಂದು ಶಾಪ ಐತೆ, ಬಿಜೆಪಿ ಬರಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸೇರ್ಪಡೆ ಆಗ್ಬೇಕು. ಒಂದ್ಸರಿ ಬಂದಿಲ್ ಬಿಟ್ಟೋದ್ರಿ ಅಂದ್ರೆ ಗೆಟಾನ್ ಆಗಿರೋರು ಬಹಳ ಕಡಿಮೆನೆ, ನಾಟ್ ಇವನ್ 1%. ಎ.ಕೆ. ಸುಬ್ಬಯ್ಯ ಅಂತವ್ರು, ಕಲ್ಯಾಣ್ ಸಿಂಗ್ ಅಂತವ್ರು, ಜೀವರಾಜ್ ಆಳ್ವ ಅಂತವ್ರು, ಎಂತೆಂಥವ್ರ ಕೈಯಲ್ಲೇ ಪಕ್ಷ ಬಿಟ್ಟು ಆಗ್ಲೇ ಇಲ್ಲ, ಸಂಘಟನೆ ಮಾಡಕ್ ಆಗ್ಲೇ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟದಂತ ಯಡಿಯೂರಪ್ಪ ಅಂತವ್ರ ಕೈಯಲ್ಲಿ ಕೂಡ ಹೋದ್ಮೇಲೆ ಅವ್ರಿಗೆ ಅನಿಸ್ತು ಇಲ್ಲ ಪಾರ್ಟಿ ಬಿಟ್ಟು ನನ್ನ ಕೈಯಲ್ಲಿ ಆಗೋದಿಲ್ಲ, ಸಂಘಟನೆಯಲ್ಲೇ ಇರತಕ್ಕಂಥದ್ದು ಅಂತ ಹೇಳಿ ಅವರು ಕೂಡ ಮತ್ತೆ ನಮ್ಮ ಪಾರ್ಟಿಯಲ್ಲಿ ಬಂದೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಬಿಜೆಪಿದೊಂದು ಶಾಪ ಐತೆ, ಬರೋದು ಬಂದ್ಬಿಟ್ಟಿದ್ದೀರಿ, ಹೋಗುವಂತ ಪ್ರಶ್ನೆ ಮಾಡಕ್ ಹೋಗ್ಬೇಡ್ರಿ. ಹೋದ್ರಿ ಬಹಳ ಹೇಳ್ದಲ್ಲ, ನಾಟ್ ಇವನ್ 1-2% ಏನಾದ್ರೂ ಗೆಟಾನ್ ಆಗ್ತೀರಿ, ಇಲ್ಲ ಅಂತಂದ್ರೆ ಯಾರಿಗೂ ಕೂಡ ಈ ಪಕ್ಷ ಬಿಟ್ರೆ ಉದ್ಧಾರ ಆಗಿದ್ ಬಹಳ ಕಡಿಮೆ. ಸೊ ಈ ಒಂದು ಮನವಿಯನ್ನು ಮಾಡಿದ್ದೀನಿ. ಸುಧಾಕರ್ ಅವರೇ, ಅಕಸ್ಮಾತ್ ನಾನು ಏನಾದ್ರೂ ಹೊಂದಿದ್ರೆ ಬೇಜಾರು ಮಾಡ್ಕೊಂಬೇಡ್ರಿ, ನಿಮ್ಮ ಒಳ್ಳೆ ದೃಷ್ಟಿಯಿಂದಾನೇ ಹೇಳ್ತಾ ಇರ್ತಕ್ಕಂಥದ್ದು. ನಾಳೆ ನೀವು ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದೇನೋ ಗೊತ್ತಿಲ್ಲ, ಹೇಳೋರೆ ಕೆಲವು ಕಡೆ ಮುಖ್ಯಮಂತ್ರಿ ಆಯ್ತೀರಿ ಅಂದ್ರೆ.